ब्रह्ममयम् रे रे सर्वं ब्रह्ममयम् सर्वत्र सदाहं सध्यानम् सर्वत्र सदाहं सध्यानम् कर्तव्यं भो मुक्तिनिधानम् कर्तव्यं भो मुक्तिनिधानम् सर्वं ब्रह्ममयम् रे रे सर्वं ब्रह्ममयम् सर्वं ब्रह्ममयम् रे रे सर्वं ಬ್ರಹ್ಮಮಯಂ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಶ್ರೀಮನ್ ನಿಜಗುಣ ಶಿವಯೋಗೀಶ್ವರರ ಕೈವಲ್ಯ ಪದ್ಧತಿ ಜ್ಞಾನ ಪ್ರತಿಪಾದನಾ ಸ್ಥಳ ಸೂತ್ರ 23 ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸದೇಕ ಮುಖವಾಗಿರೋ ಎನ್ನೊಳು ಸುಖವೇ. ಈಗ ಆನಂದದ ಅನುಸಂಧಾನವನ್ನ ಹೇಳಕ್ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಒಟ್ಟು ಬ್ರಹ್ಮ ವಸ್ತುವಿನ ಸ್ವರೂಪ 5 ಲಕ್ಷಣಗಳು: ಅರಿವು, ಇರುವು, ಆನಂದ, ನಿತ್ಯ, ಪೂರ್ಣ. ಮೊದಲು ಇರುವಿನ ಅನುಸಂಧಾನವನ್ನ ನೋಡಿದ್ವಿ. ಅರಿವಿನ ಅನುಸಂಧಾನ ನಿನ್ನೆವರೆಗೂ ಏನಿತ್ತಲ್ಲ ಅದು ಅರಿವಿನ ಅನುಸಂಧಾನ. ಈಗ ಆನಂದದ ಅನುಸಂಧಾನ. ಒಂದು ಯಾವ್ದಾದ್ರೂ ಅನುಸಂಧಾನ ಮಾಡಿದ್ರೆ ಅದಷ್ಟೂ ಬರುತ್ತೆ. ಎಲ್ಲವೂ ಬೇರೆ ಬೇರೆ, ಅರಿವು ಬೇರೆ, ಇರುವು ಬೇರೆ ಎಲ್ಲ. ಹೇಗೆ ಹಾಲಿಗೆ 3 ಗುಣಗಳು, ಮೂರು ಗುಣಗಳಿರುತ್ತೆ. ಮಧುರತ್ವ ಇದೆ, ದ್ರವ ರೂಪದಲ್ಲಿರುತ್ತೆ, ಶುಭ್ರತ್ವ ಇದೆ. ಹೇಗೆ ಅದು ಒಂದು ಬಿಟ್ಟು ಒಂದಿರೋದಿಲ್ಲ. ಹಾಗೆ ಆತ್ಮವಸ್ತು ಅಂದ್ರೆ ಅರಿವು, ಇರುವು, ಆನಂದ, ನಿತ್ಯ, ಪರಿಪೂರ್ಣ. ಅದರಲ್ಲಿ ಯಾವುದಾದ್ರೂ ನಮಗೆ ಯಾವ್ದು ಇಷ್ಟ ಆಗತ್ತೆ ಅದರದ್ದು ಅನುಸಂಧಾನವನ್ನ ಮಾಡ್ಲೇಬೇಕು. ಮಾಡದೆ ಸುಮ್ನೆ ಆತ್ಮಜ್ಞಾನದ ಬಗ್ಗೆ ಮಾತಾಡ್ಕೊಂಡು ಆತ್ಮಜ್ಞಾನದ ಬಗ್ಗೆ ಬಹಳವಾಗಿ ಎಲ್ಲ ಪ್ರವಚನವನ್ನ ಮಾಡ್ಬೋದು, ಎಲ್ಲವೂ ಮಾಡ್ಬೋದು. ಏನು ನಿಜಗುಣರ ಗ್ರಂಥವನ್ನ ಬಾಹೆಟ್ ಮಾಡ್ಬೋದು, ಎಲ್ಲವೂ ಆಗ್ಬೋದು. ಆದ್ರೆ ದೇಹ ನಾನಲ್ಲ ಅನ್ನುವ ಅನುಭವ ಬರೋಲ್ಲ. ಎಲ್ಲದಕ್ಕಿಂತ ತುಂಬಾ ಅತ್ಯಂತ ನನಗೆ ಬಹಳ ಏನಿರೋದಂದ್ರೆ ದೇಹ ಭಾವ. ಹೊರಗಂದಾದ್ರೂ ಸ್ವಲ್ಪ ಆ ವ್ಯಕ್ತಿಗಳವ್ರು ಮರೆಯಾದ್ರೆ, ವಸ್ತುಗಳು ಮರೆಯಾದ್ರೆ ಅವಾಗ ಅವ್ರದ್ದು ನೆನಪಾರು ಕಡಿಮೆ ಆಗುತ್ತೆ. ಯಾರನ್ನ ತುಂಬಾ ಅವಲಂಬ ಇರ್ತೀವಿ ಅವ್ರು ಮರೆಯಾದ್ರೆ ಸುಮ್ಮನಾಗತ್ತೆ. ಆದ್ರೆ ದೇಹವನ್ನ ಎಲ್ಲಿ ಮರೆಯೋದು? ಅದು ನಾನು ಜೀವನ ಪರ್ಯಂತ ದೇಹ, ಆ ದೇಹ ಭಾವನೆ ಎಲ್ಲಾ ಭಾವನೆಗೂ ಕಾರಣ ಆಗಿರೋದು. ನಾನು ದೇಹ ನಾನು ಅಂತ ಏನಿದೆಯಲ್ಲ ಅದೇ ಮುಂದಿನ ಸಂಸಾರಕ್ಕೆ ಕಾರಣ. ಹಾಗಾಗಿ ದೇಹ ಭಾವ ಹೋಗ್ಲೇಬೇಕು ಅಂದ್ರೆ ಈ ರೀತಿಯಾದ ಅನುಸಂಧಾನವನ್ನ ಮಾಡ್ಲೇಬೇಕು. ಆ ಗುರುವಿನ ಧ್ಯಾನವನ್ನ, ಗುರುವಿನಲ್ಲಿ ಭಕ್ತಿ, ಜ್ಞಾನ ಚಿಂತನ, ಸಚ್ಚಿಂತನ ಅವೆಲ್ಲವೂ ಹಗಲಿರುಳು ಮಾಡ್ತಾ ಇರ್ಬೇಕು. ಯಾರು ಹಗಲಿರುಳು ಮಾಡ್ತಿರ್ತಾರೋ ಆಗ ಅದರ ಹೊಳಪು ಪ್ರಾರಂಭ ಆಗತ್ತೆ. ಇಲ್ಲ ಅಂದ್ರೆ ಸುಮ್ನೆ ಮೇಲ್ ಮಾತಾಡ್ಕೊಂಡು ಮೇಲೇನೆ ಎಲ್ಲ ಮಾತಾಡ್ತಿದ್ರೆ ಬುದ್ಧಿಯ ತಿಳುವಳಿಕೆ ಆಗ್ಬೋದು. ನನಗೇನೋ ಆಗಿದೆ ಅಂತ ಬುದ್ಧಿ ಬಹಳ ದಾರಿ ತಪ್ಪಿಸ್ತಿರತ್ತೆ. ನಾನು ಒಂದ್ ಸ್ವಲ್ಪ ಅಧ್ಯಯನ ಮಾಡ್ದೆ, ಸ್ವಲ್ಪ ಧ್ಯಾನ ಮಾಡ್ದೆ, ಏನೋ ಸ್ವಲ್ಪ ಕೇಳಿದೀನಿ, ಇವುಗಳ ಬಗ್ಗೆ ಎಲ್ಲ ಗೊತ್ತಾದ ತಕ್ಷಣನೇ ಅನುಭವನೇ ಬಂದಿರೋ ಹಾಗೆ ಮಾಡ್ತಿರತ್ತೆ. ಕೊನೆಗೆ ಅದೇ ಯಾವುದು ನನಗೆಲ್ಲ ಅನುಭವ ಬಂದಿರುತ್ತೆ ಅನ್ನತ್ತೋ ಏನಾದ್ರು ಘಟನೆಗಳು ನಡೆಯುತ್ತೆ. ಜಗತ್ತು ಸಂಸಾರ ಅಂದ್ರೆ ಏನಾದ್ರು ನಡೆಯೋದೆ. ಅಲ್ಲಿ ನಡೆದ ತಕ್ಷಣ ಗಾಬರಿ ಆಗ್ಬಿಡತ್ತೆ. ಎಲ್ಲಿರ್ತೀನಲ್ಲ ಅಲ್ಲೇ ಇದ್ದೀನಲ್ಲ ನಾನು, ಅದೇ ದುಃಖ ಆಗ್ತಿದೆ ನನಗೆ. ಯಾರು ಅಂದ್ರೂ ದುಃಖ ಆಗ್ತಿದೆ, ದೇಹ ದುಃಖ ಆಗ್ತಿದೆ, ದುಡ್ಡಿಲ್ಲ ಅಂದ್ರೆ ದುಃಖ ಆಗತ್ತೆ, ಹೆಂಡತಿ ಮಕ್ಕಳು ದುಃಖ ಆಗತ್ತೆ, ಅವ್ರು ಅಂದಿದ್ದು ಮಾಡಿ ಎಲ್ಲವೂ ಹಂಗೆ ಇದೆ. ಹಂಗಾದ್ ನಾನು ಇಷ್ಟ ದಿನ ಮಾಡಿದ್ದೇನು ನನಗೆ ಪ್ರಾರಂಭ ಆಗತ್ತೆ. ಯಾವ್ದು ನನ್ ಬುದ್ಧಿ ನನಗೆ ಹೌದು ಇದೇ ಬ್ರಹ್ಮ, ನಿನ್ ಇನ್ನೇನಿಲ್ಲ ಬಿಡು, ಯಾವ್ದು ಅಂಟಿಲ್ಲ, ಇದ್ಯಾವ್ದು ನಿನ್ಗೆ ಅಂಟದೇ ಇಲ್ಲ, ನಿನ್ಗೆ ಹಂಗೆ ಹಿಂಗೆ, ನಾನು ಆತ್ಮ ಬ್ರಹ್ಮ ಎಲ್ಲಾ ಜೋರಾಗೆ ಮಾತಾಡ್ತಿರ್ತೀನಿ. ಅವೆಲ್ಲವೂ ಮಾತಾಡಿಸ್ತಾ ಇರೋದು ದೇಹ ಆರೋಗ್ಯ ಇದ್ದು, ಸುತ್ತಮುತ್ತ ವಾತಾವರಣ ಅನುಕೂಲ ಇದ್ದು, ದುಡ್ಡುಗಿಟ್ಟು ಸ್ವಲ್ಪ ಇದ್ರೆ ಅವೆಲ್ಲವಿದ್ರೆ ಅದು ಮಾತಾಡಿಸ್ತಿರತ್ತೆ. ಬ್ರಹ್ಮ ಆತ್ಮ ಸಾಧನೆ ಮಾತಾಡಿಸ್ತಿರಲ್ಲ. ಹಾಗಾಗಿ ಆ ರೀತಿ ದಾರಿ ತಪ್ಪಬಾರ್ದು. ನಾವು ನಿಜವಾಗ್ಲೂ ಅಂತರಂಗದ ಪ್ರವೇಶ ಆಗಿದೀವ, ನಾವು ನಿಜವಾಗ್ಲೂ ನಮ್ಗೆ ಆತ್ಮಜ್ಞಾನ ಬೇಕಾಗಿದೆಯಾ? ಆಗ ಆ ರೀತಿ ಆತ್ಮಜ್ಞಾನ ಬೇಕು ಅಂದವನು ಹಗಲಿರುಳು ಅದಕ್ಕೆ ತೊಡಗ್ತಾರೆ. ಯಾರಿಗೆ ನಾನು ಬ್ರಹ್ಮ ವಸ್ತುವೇ ನಾನು ಅಂತ ದೃಢ ಜ್ಞಾನ ಇರುತ್ತೋ ಅವನು ಹೊರಗೆ ಯಾಕೆ ಅಷ್ಟೊಂದು ಪರದಾಡಕ್ ಹೋಗ್ತಾನೆ? ನನ್ನೊಳಗೆ ಎಲ್ಲ ಇದೆ, ನಾನೇ ಆ ಆತ್ಮವಸ್ತು ಇದೀನಿ ಎನ್ನುವ ಗುರುಗಳ ಮೇಲಿನ ವಿಶ್ವಾಸ ಇರೋನು ಹೊರಗೆ ಮೊದಲಿನ ಹಾಗೆ ಪ್ರಾಪಂಚಿಕವಾಗಿ ಹೇಗಿರಕ್ಕಾಗತ್ತೆ? ಹಾಗೆಲ್ಲ ಅನಿಸ್ದವ್ರೆ ದೊಡ್ಡ ಮಹಾತ್ಮರಾಗಿದ್ದು. ಗುರುಗಳನ್ನ ಹುಡ್ಕೊಂಡು ಹೋದವರು, ಗುರುಗಳೇ ಎಲ್ಲ ಸರ್ವಸ್ವ, ಯಾಕೆ ಅದೇ ಅಂತಿಮ ಸತ್ಯ ಅಂತ ಯಾರಿಗ ಅನಿಸ್ತೋ ಅವ್ರು ಮಾಮೂಲಿ ಮೊದಲಿನ ಹಾಗೆ ಎಂದಿನಂತೆ ಮೋಹ ಮಮಕಾರಗಳು, ಎಂದಿನಂತೆ ಹಸಿವೆ ತೃಷೆಗಳು ಅದ್ರಲ್ಲೇ ಯಾಕೆ ಒದ್ದಾಡ್ತಾರವ್ರು?
ಹಾಗಾಗಿ ನಾವು ಅದನ್ನ ನಾವೇ ಸಾಧಕ ಆಗಿರೋನು ತಾನೇ ಅಂತರಂಗದಲ್ಲಿ ನೋಡ್ಬೇಕು. ಹೊರಗಡೆಯವ್ರ ಯಾರು ಗೊತ್ತಾಗಲ್ಲ. ನನ್ನ ಮನಸ್ಸು ನನಗೆ ಪಾಠ ಮಾಡೋದು, ನನ್ನ ಮನಸ್ಸು ನನಗೆ ಗುರು. ನಾನ್ ಅದರಲ್ಲಿ ಪ್ರಾಮಾಣಿಕವಾಗಿ ನಾನು ಅದನ್ನ ನೋಡ್ಬೇಕು. ಅದನ್ನ ನನ್ನ ನಿಜವಾಗ್ಲೂ ಆತ್ಮಜ್ಞಾನ ಬೇಕಾಗಿದೆಯೋ ಹೊರಗಿನ ವಸ್ತು ಬೇಕಾಗಿದೆಯೋ? ದೇವರು ಬಹಳ ಸುಲಭ, ಆತ್ಮಜ್ಞಾನ ಬಹಳ ಸುಲಭ. ಆದ್ರೆ ಸುಲಭ ಯಾರಿಗೂ ಬೇಕಾಗಲ್ಲ. ಅದು ಮೊದ್ಲಿಂದಾನೇ ಸಂಸ್ಕಾರ ಹೆಂಗಿದೆ ಅಂದ್ರೆ ಬಹಳ ಕಷ್ಟ ಪಡ್ಬೇಕು ಅನ್ನೋದೇ ಇರೋದು ಅದಕ್ಕೆ. ಆರಾಮಾಗಿ ಆತ್ಮಜ್ಞಾನ ಪಡಿ, ಸ್ವಚ್ಛವಾಗಿ ಆರಾಮಾಗಿರು ಅಂದ್ರೆ ಆಗಲ್ಲ. ಅದಕ್ಕೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಅಪ್ಪವ್ರು ಬಹಳ ಚೆನ್ನಾಗ್ ಉದಾಹರಣೆ ಹೇಳ್ತಿದ್ರು. ಒಂದು ಕಪ್ಪೆ ಅವುಗಳೆಲ್ಲ ತುಂಬಾ ಮರಿಗಳನ್ನೆಲ್ಲ ಹಾಕೊಂಡು ಇದ್ರೊಳಗಡೆ ಕೆಸರಿನೊಳಗಡೆ ಬಹಳ ಬದುಕ್ತಾ ಇರತ್ತ. ಅದ್ರೊಳಗಡೆ ಬಹಳ ಅಮೃತ. ಅದು ಏನು ಮಕ್ಳು ಮೊಮ್ಮಕ್ಳು ಮರಿ ಮೊಮ್ಮಕ್ಳು ಎಲ್ಲಾ ಜೊತೆನು ಉಂಡು ತಿಂದು ಬಹಳ ಖುಷಿ. ಮೊಮ್ಮಕ್ಳು ಆಟಾಡ್ತಿದ್ರೆ ಖುಷಿ, ಹೆಂಡತಿ ಮಾತಾಡ್ತಿದ್ರೆ ಖುಷಿ. ಯಾವ್ದ್ರೊಳಗಡೆ? ಆ ಕೆಸರೊಳಗಡೆನೆ ಒಂದು ಮಾನಸ ಸರೋವರದಿಂದ ಬಂತಂತೆ ಒಂದು ಪಕ್ಷಿ. ಬಂದು ಅದು ಅಂತಂತೆ, ಏನ್ ಇಂತ ಇದ್ರಲ್ಲಿ ಇದೆಯಾ ನೀನು, ಬಾ ಒಂದು ಸರಿ ನನ್ ಮಾನಸ ಸರೋವರಕ್ಕೆ. ಅದು ಇದು ಕೇಳ್ತಂತೆ, ಇಲ್ಲಿ ಹಂಗೆ ಇರುತ್ತ ಅಲ್ಲೆಲ್ಲಾನುವೆ? ಇಲ್ಲಿ ಹಂಗೆ ಈ ರೀತಿ ಕೆಸರು ಈ ರೀತಿ ಇವೆಲ್ಲವೂ ಇರುತ್ತ? ಇಲ್ಲ, ಇಲ್ಲಿ ಹಂಗಿಲ್ಲ, ಅಲ್ಲಿ ಬಹಳ ಸ್ವಚ್ಛ. ಇಲ್ಲ, ಹಂಗಾದ್ರೆ ನಾನು ಅಲ್ಲಿ ಬರಲ್ಲ. ಹಂಗೆ ನಮ್ ಕಥೆನೂ ಆಗಿದೆ. ಯಾವ ಮಹಾತ್ಮರು ಗುರುಗಳು ಎಲ್ಲರೂ ಹೇಳ್ತಿದ್ದಾರೆ, ದೇಹ ಬಹಳ ದುಃಖ ಇದೆ, ಬಹಳ ಅನಿತ್ಯ ಇದೆ. ಅದು ಮನಸ್ಸು, ನೀನ್ ಎಷ್ಟು ಮನಸ್ಸಾಗಿರ್ತೀಯೋ ಅದು ಸುಖ ದುಃಖವನ್ನ ಅನುಭವಿಸ್ಲೇಬೇಕು, ಬೇರೆ ಪರಿಹಾರವೂ ಅದಕ್ಕಿಲ್ಲ. ಹಾಗಾಗಿ ಏನು ಇದಿದೆಯಲ್ಲ, ದೇಹ ಮನಸ್ಸು ನಾನು ಅಹಂಕಾರ ಅಂತ ಏನಿದೆಯಲ್ಲ, ಎಲ್ಲಿವರೆಗೂ ನೀನ್ ಅದ್ರ ಮೇಲೆ ಇರ್ತೀಯೋ ಅಲ್ಲಿವರೆಗೂ ನಿನ್ಗೆ ಅಪಾಯನ. ಅಲ್ಲಿವರೆಗೂ ನೀನ್ ಸುಖ ದುಃಖ ಅನ್ಭವಿಸೋದೆ. ಬರೀ ಸಾಮಾನ್ಯ ಸುಖ ದುಃಖ ಅಲ್ಲ, ಬದುಕೇ ಬೇಡ ಅನ್ನೋಷ್ಟು ಸುಖ ದುಃಖ. ಸಡನ್ ಆಗಿ ಬಂದ್ಬಿಡತ್ತೆ ದುಃಖಗಳು. ವಿಪರೀತವಾಗಿ ಯಾವ್ದ್ರ ಮೇಲೆ ನಾನು ತೀವ್ರವಾಗಿ ಇಡ್ಕೊಂಡಿರ್ತೀನೋ ಅವುಗಳನ್ನ ಕೈ ಬಿಡೋ ತರ ಆಗೋಗುತ್ತೆ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಬಹಳ ದುಃಖಿ ಆಗ್ತಾ ಹೋಗ್ತೀನಿ. ಹಾಗಾಗಿ ಈಗ್ಲೇ ಎಲ್ಲವೂ ಚೆನ್ನಾಗಿದ್ದಾಗ, ಇಂದ್ರಿಯಗಳನ್ನೆಲ್ಲ ಇದ್ದಾಗ ದೇವರನ್ನ ಅನುಭವಿಸ್ಬೇಕು. ಬದುಕು ದೇಹ ಎಲ್ಲವೂ ದೇವನ ಕೊಡುಗೆ, ಇಡೀ ಜಗತ್ತೇ ದೇವನದು. ಈ ರೀತಿಯ ಅನುಭವ ಬರೀ ತಿಳುವಳಿಕೆ ಆದ್ರೆ ಪ್ರಯೋಜನ ಇಲ್ಲ. ಯಾಕೆಂದ್ರೆ ತೀವ್ರವಾದ ಸಂಸ್ಕಾರಗಳಿರುತ್ತೆ, ಮೋಹ ಮಮಕಾರಗಳದು, ದುಡ್ಡೊಂದು, ದೇಹದ್ದು, ಎಲ್ಲಾದ್ರದನು. ಬರೀ ಇಷ್ಟು ತಿಳುವಳಿಕೆಯಿಂದ ಅವುಗಳು ಹೋಗೋದಿಲ್ಲ. ಆತ್ಮಜ್ಞಾನವನ್ನ ಅನುಭವಿಸ್ಲೇಬೇಕು. ಮೊದಲು ಪ್ರಾರಂಭ ದೇಹ ನಾನಲ್ಲ ಅನ್ನುವ ದೇಹದ ಯಾವ ಅನುಭವವೂ ಇರಬಾರ್ದು. ಅದು ಮೊದಲು ಶ್ರವಣದಲ್ಲಿ ಆಗ್ಬೇಕು. ದೇಹದಿಂದ ಪ್ರತ್ಯೇಕ ಆಗಿ ನನ್ನ ಸಾಕ್ಷಿ ಅನುಭವ ಬರ್ಬೇಕು. ಸಾಕ್ಷಿ ಅನುಭವ ಬಂದ ಮೇಲೆ ತುರಿಯದ ಅವಸ್ಥೆ. ನಾನು ಶ್ರವಣವನ್ನೇ ಸರಿಯಾಗಿ ಆಗ್ಲಿಲ್ಲ, ಮನನ ಬರೋದಿಲ್ಲ. ಮನನ ಬರ್ಲಿಲ್ಲ, ನಿಧಿಧ್ಯಾಸನ ಬರೋದಿಲ್ಲ. ಹಾಗಾಗಿ ಶ್ರವಣವನ್ನ ಕೇಳ್ಬೇಕಾದ್ರೇನೆ ದೇಹದ ಅನುಭವ ಹೋಗ್ಬೇಕು. ಶ್ರವಣವನ್ನ ಕೇಳ್ಬೇಕಾದ್ರೆ ಕೇಳ್ತಾ ಇದ್ದೀನಿ ಅನ್ನುವ ಅನುಭವ ಇರಬಾರ್ದು, ಕೂತಿದ್ದೀನಿ ಅನ್ನುವ ಅನುಭವ ಇರಬಾರ್ದು. ಇಂದ್ರಿಯಗಳ ಯಾವ ಅನುಭವ, ದೇಹ ಇಲ್ಲಿ ನೋವ್ತಾ ಇದೆ, ಅಲ್ಲಾಗ್ತಾ ಇದೆ, ಇಲ್ಲಿಗಾಗ್ತಿದೆ, ಯಾವ ಅನುಭವವೂ ಬರಬಾರ್ದು. ಅದು ಶ್ರವಣ. ಅದು ಶ್ರವಣಕ್ಕೆ ಸಮಾಧಿ. ಮೊದಲು ಈ ರೀತಿ ಆಗ್ಬೇಕು. ಆ ರೀತಿ ಆಗ್ಬೇಕಂದ್ರೆ ಅಂತಃಕರಣ ಅದಕ್ಕಾಗಿ ಪರಿತಪಿಸ್ಬೇಕಲ್ಲ. ದೇವನನ್ನ ಪಡಿಬೇಕು. ನಾನು ಅದನ್ನ ಅರಿವು ಇರುವು, ನಾನು ಬ್ರಹ್ಮ ವಸ್ತು ಇದ್ದೀನಿ, ದೇಹಾದಿಗಳು ಬಹಳ ದುಃಖಿಯಾಗಿದ್ದೀನಿ. ಎಷ್ಟದ್ರೊಳಗಡೆ ಇರ್ತೀನೋ, ಮನಸ್ಸಾಗಿರ್ತೀನೋ ಅಷ್ಟು ಬರೀ ದುಃಖನೇ. ಅದು ಬರೀ ಅದೇ ಮಾತಾಡಿದ್ದೆ ಮಾತಾಡೋದು, ಹೇಳಿದ್ದೆ ಹೇಳೋದು, ಅದನ್ನೇ ಮಾಡೋದು. ಏನ್ ಮಾಡಿದೀವಿ ಇಲ್ಲಿವರೆಗೂ? 50-60 ವರ್ಷದವರೆಗೂ ಅದೇ ಕತೆ, ಅದೇ ಹೆಂಡತಿ ಮಕ್ಳು, ಅದೇ ಮನೆ, ಅದೇ ಮೋಹಂಕಾರ, ಅದೇ ದುಡ್ಡು. ಖುಷಿ ಇದ್ರು ಪರವಾಗಿಲ್ಲ, ಜೊತೆಗೆ ಆ ಖುಷಿಗಿಂತ ಡಬಲ್ ದುಃಖ ಬರುತ್ತಲ್ಲ, ಅದು ತಡೆಯಕ್ ಆಗೋದಿಲ್ಲ ಮನುಷ್ಯರಿಗೆ. ಅದು ಬಹಳ ದುಃಖಿಯಾಗಿ ರೋಗಿಷ್ಠ ಮನಸ್ಸಾಗಿ ಕೊನೆಗೆ ಇವೆಲ್ಲವೂ ಹೆಂಗೋ ಪರವಾಗಿಲ್ಲ, ಹೇಗೋ ಕಷ್ಟ ಒಂದಿನ, ಸುಖ ಒಂದಿನ, ಎಲ್ಲ ಸರಿ, ಒಂದಿನ ಮರಿಯಾಗಿ ಹೊರ್ಟೋಗ್ತೀನಲ್ಲ ನಾನು. ಈ ಭಯ ಯಾರಿಗೂ ಬರಲ್ಲ. ಈ ಭಯ ಯಾರಿಗ್ ಬರುತ್ತೋ ಅವನೇ ಮುಮುಕ್ಷು. ಆ ರೀತಿ ಬಂದವನಿಗೇನೆ ನಾನ್ ಬ್ರಹ್ಮ ವಸ್ತು ಅಂತ ಹೇಳಿದಾಗ ಅದು ಖುಷಿ ಆಗತ್ತೆ. ಅವನಿಗೆ ಬಹಳ ಹೌದಾ ಅಂತ ಬಹಳವಾಗಿ, ಯಾವಾಗ ನಾನು ಅದನ್ನ ಅನುಭವಿಸ್ತೀನಿ ಅಂತ ಬಹಳ ಗಾಬರಿ ಆಗಿ, ನಾವ್ ಆರಾಮಾಗಿ ನಾವ್ ಬ್ರಹ್ಮನು ದೇಹನು ಎರಡನ್ನೂ ಕಾಂಪ್ರಮೈಸ್ ಮಾಡ್ಕೊಂಡು ಎರಡನ್ನೂ ಒಟ್ಟಿಗೆ ಹೋಗೋ ಸಾಧಕರಾಗೋದಿಲ್ಲ. ಹಾಗಾಗಿ ಆ ರೀತಿ ಅನುಭವ ಅವನಿಗೆ ಅನಿಸ್ಬೇಕು. ನಾನ್ ಮರಿಯಾದ್ರೆ, ನಾನೇ ಮರಿಯಾಗ್ಬಿಟ್ರೆ ಏನು? ಇಷ್ಟೊಂದು ಏನು ಬದುಕು, ನಾನು ಯಾರಿಗಾಗಿ ದುಡಿತಿದ್ದೀನಿ, ಹೆಂಡತಿ ಮಕ್ಕಳು, ದುಡ್ಡು, ಕಾಲೇಜು, ಓದೋದು, ಮಾಡೋದು, ಏನು ಬದುಕು ದುಡಿತಾ ಇದ್ದೀನಲ್ಲ, ಅದ್ ಏನಕ್ಕೂ ಪ್ರಯೋಜನ ಬರಲ್ಲ ನನಗೆ. ನನ್ನ ಅಂತರಂಗದಲ್ಲಿ ನನಗೆ ಆರಾಮ್ ಕೊಡದೇ ಇರೋದೇ ಇವುಗಳೆಲ್ಲ. ಆದ್ರೆ ಅವನ್ನೇ ತುಂಬಾ ತೀವ್ರವಾಗಿ ಮಾಡ್ತಿದ್ದೀನಿ. ಯಾವ್ದು ಬದಲಾವಣೆ ಹೊಂದುತ್ತೆ, ಯಾವ್ದು ಸುಖ ದುಃಖಗಳನ್ನ ಕೊಡ್ತಿದೆ, ಅದಕ್ಕಾಗಿ ಬದುಕು ಮೀಸಲಾಗಿಟ್ಟಿದ್ದೀನಿ ನಾನು. ಅದನ್ನ ಬೇಡ ಅಂತ ಯಾರಂತಾರಲ್ಲ ಅವರಿಗೆ ಈ ಜ್ಞಾನ ಪ್ರತಿಪಾದನ ಸ್ಥಳ ಅನುಭವಕ್ಕೆ. ಕೇಳ್ಬೇಕಾದ್ರೇನೆ ಅನುಭವ. ಆ ರೀತಿ ಅಂತಃಕರಣ ಇದ್ದು ಈಗ ಶ್ರವಣದಲ್ಲಿ ಬಂದಾಗ ಗುರುಗಳು ಹೇಳ್ತಾರೆ, ನೀನು ದೇಹ ನೀನಲ್ಲ,
ದೇಹವನ್ನ ನೀನು ಭಾವಿಸಿದ್ಯಾ? ಆ ದೇಹ ಇದೆ, ದೇಹದ ಬಾನ ನೀನ್ ದೇಹ ನಾನು ಅಂತ ಭಾವಿಸಿರೋದ್ರಿಂದ ನಿನ್ಗೆ ಅದ್ರ ಸುಖ ದುಃಖ. ಹಾಗೆ ಮನಸ್ಸುನು ಅಷ್ಟೇನೆ, ಮನಸ್ಸು ನಾನು ಅಂತ ಭಾವಿಸಿದ್ಯಾ? ಆ ಮನಸ್ಸನ್ನು ಅರಿಯುವ ಅರಿವು ಇದೆಯಾ ನೀನು? ಈ ದೇಹಾದಿಗಳು ಜೀವ ನಾನು ಏನಂತೀಯಲ್ಲ, ಇದಕ್ಕೇನೂ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಇದು ಬರೀ ಸುಮ್ನೆ ಹಿಂಗೆ ಕಾಣಿಸಿರೋದ್ರಲ್ಲೇ ಬಹಳ ಅದನ್ನ ನಾನು ಅಂತ ಭ್ರಮೆ ಮಾಡಿದೀನಲ್ಲ, ಬಹಳ ಸುಖ ದುಃಖ ಆಗ್ತಿದೆ. ಬಹಳ ಅದ್ರದ್ದೆಲ್ಲ ಅನುಭವಿಸ್ತೀನಿ. ಎಲ್ಲದಕ್ಕಿಂತ ದೇಹದ ದುಃಖ, ಮಾನಸಿಕ ದುಃಖ, ಭಾವಬಂಧನ ಬಹಳ. ಆ ಭಾವಬಂಧನ ಹೋಗ್ಲಿಲ್ಲ, ಜೀವ ಏನು ಜನ್ಮಾಂತರಗಳು ಬಿಡಲ್ಲ. ಎಲ್ಲಿಗ್ ಹೋಗ್ತೀವೋ ಏನಾಗ್ತೀವೋ ಯಾರು ಹೇಳಕ್ಕಾಗಲ್ಲ, ಹೇಳಿದ್ರು ಯಾರು ತಪ್ಸಕ್ಕಾಗಲ್ಲ. ಮಹಾತ್ಮರಿಗೇನೆ ಪ್ರಾರಬ್ಧ ಕರ್ಮವುದು ಬಿಡೋದು ಅಂತ ಅವ್ರಿಗೆ ಹೇಳಿದ್ದಾರೆ. ಮಹಾತ್ಮರಾಗಿದ್ರು ಪ್ರಾರಬ್ಧ ಕರ್ಮವನ್ನ, ಆದ್ರೆ ಅವ್ರು ಅದರಿಂದ ಪ್ರತ್ಯೇಕ ಆಗಿರೋದ್ರಿಂದ ಅದ ಘಟನೆಗಳು ನಡೆಯುತ್ತೆ, ಅದ್ರ ಪರಿಣಾಮ ಆಗಲ್ಲ. ಇನ್ನ ನಮ್ಗೆ ಎಷ್ಟು ಆ ಪ್ರಾರಬ್ಧ ಕರ್ಮ ಕಾಡ್ತಾ ಇರ್ಬೋದು, ಆ ಪ್ರಾರಬ್ಧ ಕರ್ಮವನ್ನ ಯಾವ ಜನ್ಮಕ್ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಏನೀಗ ಶ್ರವಣಾದಿಗಳನ್ನ ಮಾಡಿದೀನಿ, ಬಹಳ ಗುರುಗಳ ಹತ್ರ ಇದ್ದೀನಿ, ಮುಂದೆ ಒಳ್ಳೆ ಜನ್ಮ ಬರುತ್ತೆ ಅಂತಿಲ್ಲ. ಅದ್ರಿಗಿಂತ ತೀವ್ರವಾಗಿ ಹಿಂದಿನ ಯಾವ್ದೋ ನಮ್ಮ ಬೇರೆ ಕರ್ಮಗಳು ಬಂದ್ಬಿಡ್ಬೋದು. ಏನ್ ಬೇಕಾದ್ರೂ ಆಗ್ಬೋದು, ಪಶು ಪಕ್ಷಿ, ಅದ್ ದೊಡ್ಡ ಕತ್ತಲೆ ಅದು. ಆ ಸಾವು ಏನಿದೆಯಲ್ಲ, ಸಾವಿನ ರಹಸ್ಯ ಅದು ಬಹಳ ಗೌಪ್ಯ, ಅದು ಯಾರಿಗೂ ಗೊತ್ತಾಗಲ್ಲ. ಅದು ಗೊತ್ತಾದವ್ರಂಗೆಲ್ಲ ಸುಮ್ನೆ ಕೆಲವರೆಲ್ಲ ಹೇಳ್ತಾರೆ ಸಾವಾದ್ಮೇಲೆ ಆ ಗರುಡ ಪುರಾಣ ಅವು ಇವು ಎಲ್ಲ ಸುಮ್ನೆ ಅವ್ರು ನಂಬ್ಕೋಬೇಕು. ಯಾರು ಬಂದ್ ಇದುವರೆಗೂ ಹೇಳ್ದವ್ರಿಲ್ಲ. ಯಾರು ನಾವು ಅಲ್ಲಿ ಹೇಳಿದಾರ ಈ ರೀತಿ ಆದ್ಮೇಲೆ ನಿಂಗೆ ಒಬ್ರಾರು ಸತ್ತ ಮೇಲೆ ಈ ರೀತಿ ನಾವು ಅಲ್ಲಿದ್ದೆ ನಾನು, ಹಿಂಗ್ ಬಂದೆ ನಾನು ಅಂತ ಯಾರು ಹೇಳೋರು? ಯಾರು ಹೇಳಲ್ಲ. ಅವೆಲ್ಲವೂ ನಾವು ಸುಮ್ನೆ ಭಾವಿಸ್ಕೋಬಹುದು, ನಂಬಿಕೆ ಮಾಡ್ಬೋದು. ಆ ಗರುಡ ಪುರಾಣ ಹೇಳ್ತವೆ, ಅವ್ ಹೇಳ್ತವೆ ನಿನ್ ಮುಂದೆ ಸ್ವರ್ಗದಲ್ಲಿದ್ದೆ, ಇಲ್ಲ ಇಂಥ ಜನ್ಮಕ್ ಹೋಗಿದ್ಯಾ, ಇಂಥದ್ದಾಗಿದ್ಯಾ. ಆದ್ರೆ ಯಾರು ವಾಪಸ್ ಕರ್ಕೊಬರಕ್ಕಾಗಲ್ಲ, ಪುನಃ ಈ ಜೀವನ ಸಿಗಲ್ಲ. ಯಾವ ಮನೆಯಲ್ಲಿ ಯಾವ ಹೆಂಡತಿ ಮಕ್ಕಳು, ಯಾವ ಸತ್ಸಂಗ, ಯಾವ ಗುರುಗಳು ಎಲ್ಲಾರು ಏನ್ ಸಿಕ್ಕಿದ್ರಲ್ಲ ಈಗ, ಪುನಃ ಇನ್ನವ್ರು ಭೇಟಿ ಆಗಲ್ಲ. ಯಾವ ಮನೆಯನ್ನ ನಾನು 70-80 ವರ್ಷ ಒಂದು ಕ್ಷಣ ಬಿಡಕ್ಕಾಗಲ್ಲ ಅಂತೀನಲ್ಲ, ಆ ಮನೆ ಒಂದ್ ತಿರ್ಗಾ ನಾನ್ ಮುಟ್ಟಕ್ಕಾಗಲ್ಲ ಅದನ್ನ. ಆ ಮನೆಯ ನನ್ನ ವಸ್ತುಗಳಾಗ್ಲಿ, ನನ್ನ ಇವುಗಳಾಗ್ಲಿ, ಯಾರನ್ನಾಗ್ಲಿ ಪುನಃ ನನ್ನ ಸ್ಪರ್ಶ ಇಲ್ಲ. ಎಲ್ಲಿ ಹೋಗ್ತೀನೋ ನಾನು ಗೊತ್ತೇ ಇಲ್ಲ. ಬಹಳ ಗಾಬರಿ ಆಗ್ಬೇಕು ಅದಕ್ಕೆ. ಎಷ್ಟು ಆರಾಮ್ ಆಗ್ತೀವಲ್ಲ. ಸಾವು ಅಂತ ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನ ಯೋಚನೆ ಮಾಡಕ್ಕೆ ಎದುರ್ಕೊತೀವಿ. ಅದಕ್ಕೆ ಸಾವು ಬಹಳ ಕೆಟ್ಟದು, ಇದೆಲ್ಲ ಲೌಕಿಕರು. ಆದ್ರೆ ನಾನ್ ಮಾಡದೇ ಇರ್ಲಿ ಬರುತ್ತೆ, ಎಲ್ ಬೇಕಾದ್ರೂ ಬರುತ್ತೆ, ಯಾವಾಗ ಬೇಕಾದ್ರೂ ಬರುತ್ತೆ, ಹೇಗ್ ಬೇಕಾದ್ರೂ ಬರುತ್ತೆ. ಅದ್ ಹೀಗೆ ಅಂತಿಲ್ಲ. ಯಾವಾಗ ಬೇಕಾದ್ರೂ ಆ ಸಾವಿನ ಒಳಗಡೆ ನಾವಿದೀವಿ. ಆ ಕಾಲನ ಪ್ರವಾಹದಲ್ಲಿ ದೇಹಾದಿಗಳಿದೆ. ಆ ಕಾಲನ ಪ್ರವಾಹಕ್ಕೆ ಎಲ್ಲವೂ, ನನ್ನ ಬದುಕು ಕಾಲನ ಪ್ರವಾಹದಲ್ಲಿ ಹೋಗ್ತಾ ಇದೆ. ಆ ಕಾಲನಲ್ಲಿ ಒಂದು ದಿನ ನಾನು ಹುಟ್ಟಿದೀನಿ, ಅದು ಬೆಳವಣಿಗೆ ಆಗ್ತಾ ಬಂದಿದೆ, ಒಂದು ದಿನ ಅದ್ ಮರೆಯಾಗತ್ತೆ. ನಾನ್ ಅದ್ರೊಳಗಡೆ ಹೋಗ್ತಾ ಇದ್ದೀನಿ. ನಾನ್ ಯಾವಾಗ ಅದರ ವಶ, ಇದು ಅರಗಿನ ಪುತ್ತಳಿ ಅಂತಾರೆ ವಚನಕಾರರು ಎಲ್ಲರೂನುವೆ. ಈ ದೇಹ ಅನ್ನೋದು ಅರಗಿನ ಪುತ್ತಳಿ, ಅಂದ್ರೆ ಒಂದು ಅರಗಿನ ಮೇಣದ ಇರುತ್ತಲ್ಲ, ಆ ರೀತಿ ಇದೊಂದು ಗೊಂಬೆ. ಈ ದೇಹಾದಿಗಳು ಕಾಲನ ವಶ ಆಗಿದೆ. ಇದು ಬೆಂಕಿ ಸ್ಪರ್ಶ ತಾಳಿದೆ. ವಯಸ್ಸು ನಿಧಾನಕ್ಕಾಗ್ತಿರತ್ತೆ, ನಮ್ಗೆ ಗೊತ್ತಿಲ್ಲ. ನನ್ನ ದೇಹದನ್ನ ನಾನು ಡೇಟ್ ಆಫ್ ಬರ್ತ್, ಆ ತಿಂಗಳು, ಆ ದಿನ ನೋಡ್ದಾಗ ನಾನು ಹುಟ್ಟಿದೀನಿ ಅದನ್ನ ನೆನಪು ಮಾಡ್ಕೋತೀನಿ ಹೊರ್ತು ದೇಹದ ನನ್ಗೇನೂ ಗೊತ್ತಿಲ್ಲ. ದೇಹ ನನಗ್ ಗೊತ್ತಾಗ್ತಿದ್ಯಾ? ಅದು ಬೆಳವಣಿಗೆ ಆಗ್ತಿದೆ ಅಂತ ಏನಾದ್ರೂ ಅನುಭವ ಇದೆಯಾ? ದೇಹ ನಿಧಾನವಾಗಿ ಬಾಲ್ಯದಿಂದ ಹೇಗೆ ಯೌವನಕ್ ಬಂದೆ ಗೊತ್ತೇ ಆಗ್ಲಿಲ್ಲ. ದಿನಾಂಕ ನೋಡಿ ನೋಡ್ಕೋತೀನಿ, ಒಂದು ದಿನ ಬಿಡಲ್ಲ. ಆದ್ರೆ ಯಾವಾಗ ಯೌವನಕ್ ಬಂದೆ ಗೊತ್ತೇ ಇಲ್ಲ. ಹಾಗೆ ಮುಪ್ಪು ಇದೇ ಮಾಯೆ ಅಂದ್ರೆ. ನಾನ್ ಅದ್ರೊಳಗಡೆನೆ ಇದ್ದೀನಿ, ಬಹಳ ಅಭಿಮಾನ ಮಾಡ್ತೀನಿ, ಎಲ್ಲಾ ನಾನು ದೇಹ ಅಂತೀನಿ. ದೇಹದೇನೂ ನನಗ್ ಗೊತ್ತಾಗ್ತಿಲ್ಲ. ಅದು ಕಾಲನ ಪ್ರಭಾವ ನಿಧಾನವಾಗಿ ಸವಿತಾ ಇದೆ. ಮೊದಲು ಏರುತ್ತೆ, ಆಮೇಲೆ ತಾನೇ ನಿಧಾನವಾಗಿ ಇಳಿತಾ ಇರುತ್ತೆ, ಗೊತ್ತೇ ಆಗಲ್ಲ. ಒಂದು ಸಲಿ ಮುಪ್ಪು ಬಂದಿರುತ್ತೆ, ನಮಗ್ ಗೊತ್ತಾಗಲ್ಲ. ಯಾರು ಹೇಳ್ತಾರೆ, ಏನ್ ವಯಸ್ಸಾಯ್ತಲ್ಲ, ತಾತ ಅಜ್ಜಿ ಅವ್ರು ಇವ್ರು ಹೇಳ್ದಾಗ ಅಂದ್ರೂನು ನನ್ ಮನಸ್ಸು ಒಪ್ಪಕ್ ಬಿಡಲ್ಲ. ಏನೋ ಸ್ವಲ್ಪ ನನಗೆ ಹಿಂಗಾಗಿರೋದು, ಒಂದೆರಡು ಬಿಳಿ ಕೂದಲು ಬಂದಿದೆ, ಕಣ್ ಸ್ವಲ್ಪ ಕಾಣಿಸ್ತಿಲ್ಲ, ಈ ರೀತಿ ಅನ್ಸುತ್ತೆ ಹೊರ್ತು ನಾನು ವಯಸ್ಸಾಯ್ತು ಅಂತ ನನ್ಗೆ ಯಾರಿಗೂ ಅನ್ಸಲ್ಲ. ಡಾಕ್ಟರ್ ಹತ್ರ ಹೋದಾಗ ಅವರೆಲ್ಲ ಅಂತಾರೆ, ವಯಸ್ಸಲ್ವಾ, ಇದು ಮಾಮೂಲಿ, ಈ ಕಾಯಿಲೆ ಬರುತ್ತೆ, ಇದೆಲ್ಲ ಶುಗರ್ BP ಬರುತ್ತೆ, ಅದಕ್ಕೆಲ್ಲ ಪರಿಹಾರ ಕಂಡಿಡ್ಕೋತೀವಿ. ಇಂಥ ಕಾಯಿಲೆಗೆ ಇಂತ ಹೋಗ್ಬಿಟ್ರಾಯ್ತು, ಕಣ್ ಕಾಣಲ್ವಾ, ಕನ್ನಡಕ, ಕೂದ್ಲಿದಾಯ್ತಾ, ಬಣ್ಣ ಹಾಕೋಣ, ಚರ್ಮ ಸುಕ್ಕಾಯ್ತು, ಅವಕ್ಕೆಲ್ಲ ಪರಿಹಾರ ಮಾಡ್ಕೋತೀವಿ. ನಾನ್ ಹೋಗ್ತೀನಿ ಅಂತ ಗೊತ್ತಾಗಲ್ಲ. ಅದು ದೇಹ ತನ್ನ ಸೂಚನೆಯನ್ನ ತೋರಿಸ್ತಾ ಇರುತ್ತೆ. ಅದು ದೇಹ ಯಾವತ್ತೂ ಮೋಸ ಮಾಡಿಲ್ಲ ಅಂತ ಹೇಳಿದೆ. ದೇಹ ಪ್ರಕೃತಿಗಳೆಲ್ಲ ಅದ್ರದ್ದು ತೋರಿಸ್ತಾ ಇರುತ್ತೆ. ನನಗ್ ನೋಡುವ ಪ್ರಜ್ಞೆ ಇಲ್ಲ. ನನ್ನ ದೇಹವನ್ನ ನೋಡಕ್ಕೆ ನನಗ್ ಪುರ್ಸೊತ್ತೇ ಇಲ್ಲ. ನನ್ನ ದೇಹ ಅದನ್ನೆಲ್ಲಾ ಸೂಚನೆ ಮಾಡ್ತಿದೆ.
ಕಡಿಮೆ ಆಗ್ತಾ ಬರ್ತಿರತ್ತೆ, ಊಟ ಜೀರ್ಣ ಶಕ್ತಿ ಕಡಿಮೆ ಆಗ್ತಿದೆ, ಕಣ್ಣಿನ ನೋಟ ಕಡಿಮೆ ಆಗ್ತಿರತ್ತೆ, ಕಿವಿ ಕಡಿಮೆ ಆಗ್ತಿದೆ, ಎಲ್ಲವೂ ಅದ್ರದ್ದು ಲಕ್ಷಣ, ಹೋಗುವ ಲಕ್ಷಣ. ಆಗ್ಲಾರು ಗಾಬರಿ ಆಗ್ಬೇಕಲ್ಲ. ಏನ್ ಮಾಡಿದ್ರು ವೃದ್ಧಸ್ತಾವತ್ ಚಿಂತಾಸಕ್ತ, ಅದನ್ನ ಶಂಕರಾಚಾರ್ಯರ ಹೇಳ್ತಾರೆ. ಅವರೇ ಇಡೀ ಜಗತ್ತನ್ನೆಲ್ಲ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡ್ಬೇಕು ಅಂತ ಹೊರಟಿದ್ರಂತೆ. ಅವಾಗ ಅವರೆಲ್ಲ ಹೇಳ್ತಾರೆ ಬಾಲಸ್ತಾವತ್ ಕ್ರೀಡಾಸಕ್ತ, ಏನು ಹುಡುಗರುಗಳು ಚಿಕ್ಕ ಹುಡುಗರುಗಳೆಲ್ಲ ಆಟದಲ್ಲೇ ಮಗ್ನ. ತರುಣಸ್ತಾವತ್ ತರುಣೀಸಕ್ತ, ಯೌವನದವರೆಲ್ಲ ಬರೀ ಮದುವೆ ಸಂಸಾರ ಇವುಗಳಲ್ಲಿ ಬಹಳ. ವೃದ್ಧಸ್ತಾವತ್ತು ಚಿಂತಾಸಕ್ತ ಬರೇ ಬ್ರಹ್ಮಣಿ ಕೋಪಿನ ಸಕ್ತ, ಯಾರಿಗೂ ಬ್ರಹ್ಮಜ್ಞಾನ ಬೇಕು ಅಂತಾನೆ ಇಲ್ಲ. ಬೇಕು ಅಂತ ಈಗ ನಮ್ಗೆಲ್ಲ ಕೇಳ್ತಿದೀವಿ ಸರ್, ಬೇಕು ಅನ್ಸುತ್ತೆ, ತೀವ್ರ ಇಲ್ಲ. ಇದೇ ಅಂತಿಮ ಸತ್ಯ, ಇದೇ ಬೇಕು ಮೊದಲು, ಇದರ ನಂತರ ಬದುಕು ಅಂತ ಇಲ್ಲ. ಬದುಕಿನಲ್ಲಿ ಇದೊಂದು. ಆ ರೀತಿ ಆಗೋದ್ರಿಂದ ಆತ್ಮಜ್ಞಾನ ಯಾರೋ ಆ ಅಪರೂಪಕ್ಕೆ ಯಾವನೋ ಒಬ್ಬ ಗುರುಬೋಧನೆ ಗ್ರಹಿಸಿ ಭುವನ ಮೋಹಿನಿ ಮಾಯೆಯ ಮೀರಿ ಸಂತನಾಗುವನು. ಕಬೀರು ಅದೇ ಹೇಳ್ತಾರೆ, ಅಪರೂಪಕ್ಕೆ ಯಾರಿಗೂ ಅನ್ಸತ್ತಲ್ಲ. ನಚಿಕೇತನಿಗೆ ಎಷ್ಟು ಚಿಕ್ಕ ಹುಡುಗ ಅವರು, ಅವ್ರಿಗೆ ಅನಿಸ್ತು ಸಾವಂದ್ರೆ ಏನು ಅಂತ ನೋಡ್ಬೇಕು ಅಂತ. ಬುದ್ಧನಿಗೆ ಅನಿಸ್ತು ಏನಿದು ಸಾವು, ಸಂಶೋಧನೆಗೆ ತೊಡಗಿದ್ರು. ನಮಗೆ ಅದು ಕೇಳಿ ಕೇಳಿ ರೂಢಿ ಆಗ್ಬಿಟ್ಟಿರುತ್ತಾ, ಅದಕ್ಕೆ ಉತ್ತರ ಸಾವಂದ್ರೆ ಗೊತ್ತಿಲ್ವಾ, ಇದೆಲ್ಲ ದೇಹಕ್ಕೆ, ನನಗಲ್ಲ. ಇವೆಲ್ಲಾರು ಏನಾದ್ರು ಉಪಯೋಗ ಬರುತ್ತಾ ಬದುಕಲ್ಲಿ? ಈ ತರ ತಿಳುವಳಿಕೆ ಏನೂ ಉಪಯೋಗ ಬರಲ್ಲ. ಹಾಗಾಗಿ ಇದನ್ನ ಅಂತರಂಗದಲ್ಲಿ ಅದು ಇಳಿಬೇಕು. ಅಧ್ಯಾತ್ಮ ಇಡೀ ದೇಹ ಮನಸ್ಸು ಭಾವವೆಲ್ಲ ಅದೆಲ್ಲ ಅದ್ರ ತುಂಬೇಕದು. ಇಡೀ ದೇಹದ ತುಂಬೆಲ್ಲ ಆ ಭಾನ ಬರ್ಬೇಕು. ಆತ್ಮ ವಸ್ತುವಿನ ಜ್ಞಾನದ ಚಿಂತನದ ದೇಹ ಮನಸ್ಸು ಎಲ್ಲವೂ ಅದರ ಪ್ರತೀಕ ಆಗಿರ್ಬೇಕು. ಹಾಗಾದ್ರೇನೆ ಅವನು ಸಾಧಕ ಆಗಕ್ಕೆ. ಈಗ ನಾವು ನಮ್ಮನ್ನ ನೋಡಿದ್ರೆ, ಒಬ್ರು ನೋಡಿದ್ರೆ ನಾವ್ ಹೇಳ್ತೀವಿ ಏನ್ ದುಡ್ಡಿಂದ ಒಂದು ಎಷ್ಟು ಅವನಿಗೆ ವ್ಯಾಮೋಹ ಇದೆ. ಯಾಕೆ ಅದು ಹೊರಗಡೆ ಎಲ್ಲ ಪ್ರಕಟ ಆಗಕ್ಕಾಗತ್ತೆ, ಹೊರಗಡೆ ಎಲ್ಲ ತೋರ್ಸಕ್ ಪ್ರಾರಂಭ ಆಗುತ್ತೆ. ಅವನ ನಡವಳಿಕೆ, ಅವನ ಮಾತು, ಅವನೆಲ್ಲಾದ್ರಲ್ಲೂ ಅದು ಕೃತಿಯಲ್ಲಿ ಯಾಕೆ ಒಳಗಡೆ ತುಂಬಿಟ್ಟಿರುತ್ತೆ. ಪೂರ್ತಿ ದುಡ್ಡಿನ ಬಗ್ಗೆ ತುಂಬಿರುತ್ತೆ, ಪೂರ್ತಿ ಹೆಂಡತಿ ಮಕ್ಕಳ ಬಗ್ಗೆ ತುಂಬಿರುತ್ತೆ. ಯಾರು ಅವು ತುಂಬಿರುತ್ತೋ ಅವೇ ಮಾತಾಡ್ತಿರ್ತಾರೆ. ಅದು ಅವ್ರಿಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆಲ್ಲರಿಗೂ ಗೊತ್ತಾಗ್ತಿರುತ್ತೆ. ಹಾಗೆ ಅಂತರಂಗದಲ್ಲಿ ಯಾರು ದೇವರು ಗುರುಗಳು ಜ್ಞಾನ ಚಿಂತನವನ್ನ ತುಂಬ್ಕೊಳ್ತೀವಿ, ಅದೇ ಮಾತು ಬರುತ್ತೆ, ಅದೇ ಎಲ್ಲವೂ ಕಾಣಿಸುತ್ತೆ. ಅದನ್ನ ಬಾಯ್ ಬಿಟ್ಟು ತಿರ್ಗಾ ಪುನಃ ಅದನ್ನ ಬಾಯಟ್ ಮಾಡೋದ್ ಬೇಕಾಗಿಲ್ಲ. ಸಂಸಾರದ್ದು ಯಾವತ್ತಾದ್ರೂ ನಾವು ಹೆಂಡತಿನ ಜ್ಞಾಪಕ ಮಾಡ್ಕೋತೀವ, ಗಂಡನ್ನ ಜ್ಞಾಪಕ ಮಾಡ್ಕೋತೀವ, ಮಕ್ಕಳನ್ನ ಮಾಡ್ಕೋತೀವ, ದುಡ್ಡನ್ನೇನಾದ್ರು ಯಾವತ್ತಾರು ಜೀವನದಲ್ಲಿ ಜ್ಞಾಪಕ ಮಾಡ್ಕೋತೀವ? ದುಡ್ಡಂದ್ರೇನು ಅಂತ ಯಾವತ್ತಾರು ಜ್ಞಾಪಕ, ದುಡ್ಡೇ ಮರ್ತ್ಬಿಟ್ಟಿದೀನಲ್ಲ. ಅವೆಲ್ಲಾನು ಹೇಗೆ ಮೈ ತುಂಬಾ ಅದನ್ನೆಲ್ಲ ತುಂಬ್ಕೊಂಡಿದೀವಲ್ಲ, ಈಗ ದೇವರನ್ನ ತುಂಬೋದು, ಜ್ಞಾನ ಚಿಂತನವನ್ನ ತುಂಬೋದು. ಈ ಶ್ರವಣಾದಿಗಳಲ್ಲೇ ಅದು ಗೊತ್ತಾಗದು. ಆ ರೀತಿ ನನ್ನ ಅಂತರಂಗದಲ್ಲಿ ದೇವ ಚಿಂತನ ತುಂಬ್ತೋ ತಾನೇ ಹೊರಗೆ ಪ್ರಕಟ ಆಗ್ತಾ ಹೋಗುತ್ತೆ. ಒಳಗಡೆ ಯಾವ್ದಿರುತ್ತೋ ಅದು ಹೊರಗಡೆ ಪ್ರಕಟ ಆಗ್ತಾ ಹೋಗುತ್ತೆ. ಹಾಗೆ ನನ್ನ ಮಾತುಗಳು ಕ್ರಿಯೆಗಳು ಎಲ್ಲವೂ ಇನ್ನು ಅದಕ್ಕೆ ಪೂರಕ ಆಗಿರುತ್ತೆ. ಯಾರು ಒಳಗಡೆ ಆತ್ಮಜ್ಞಾನವನ್ನ ಪಡಿಬೇಕು, ಅದೇ ಅಂತಿಮ ಸತ್ಯ ಅನ್ಸುತ್ತೆ, ಬದುಕು ಅದೇ ರೀತಿ ಪ್ರಾರಂಭ ಆಗತ್ತೆ. ಅವನ್ ಅದಕ್ಕಾಗಿ ಗುರುಗಳ್ ಹುಡುಕ್ತಿರ್ತಾನೆ, ಸತ್ಸಂಗ ಹೋಗ್ತಿರ್ತಾರೆ, ಅಧ್ಯಯನ ಮಾಡ್ಬೇಕು, ಇವ್ರೆಲ್ಲಾರು ಬೇಡ, ಏಕಾಂತ ಬೇಕು, ಅದೆಲ್ಲ ಅದ್ರದ್ದು ಲಕ್ಷಣ. ಅದನ್ನ ಪ್ರಾಕ್ಟೀಸ್ ಮಾಡಿ ಗಟ್ ಮಾಡಿ 1-2 ದಿನ ಮಾಡ್ಬೋದು. ಇವತ್ತಿಂದ ನಾನು ಜ್ಞಾನ ಚಿಂತನವನ್ನ ಮಾಡೋಣ ಅಂತ 1 ದಿನ 2 ದಿನ ಒಳಗಡೆ ಇರೋರು ಆಗ್ಲೇ ಹೊರಗಡೆ ಅದು ಎದಳ್ತಾ ಇರತ್ತೆ ವಾಸನೆಗಳು. ಸಂಸಾರದೆಲ್ಲ ತುಂಬಿಟ್ಟಿರ್ತೀವಲ್ಲ, ಈ ಏನ್ ಮೇಲ್ಗಡೆ ತಿಳುವಳಿಕೆ ಬರುತ್ತಲ್ಲ ಅದ್ ಒಳಗಡೆ ಇಳಿಯೋದೇ ಇಲ್ಲ. ಹಾಗಾಗಿ ನಮ್ಗ್ ಅನ್ಸೋದು, ಯಾಕೆ ಪ್ರವಚನ ಕೇಳ್ಬೇಕಾದ್ರೆ ಆತ್ಮಜ್ಞಾನವನ್ನ ಪಡಿಬೇಕು ಮಾಡ್ಬೇಕು ಅಂತೆಲ್ಲ ಅನ್ಕೊಂಡ್ ಹೋಗ್ತಿವಿ, ಪುನಃ ಯಾಕೆ ಅದು ಜ್ಞಾಪಕ ಬರಲ್ಲ ಅಂದ್ರೆ ಒಳಗಡೆ ಅದು ತುಂಬಿದೆ, ಮೇಲ್ಗಡೆ ಇದಿದೆ. ಜ್ಞಾನದ್ದು ಮಾತುಗಳು ಇವುಗಳೆಲ್ಲ ಮೇಲ್ಮೇಲೆ, ಕೆಳಗಡೆ ಬೇಸಿಕ್ ಏನು ಫೌಂಡೇಶನ್ ಮನೆಗೆ ಕಟ್ತಾರಲ್ಲ ಪಿಲ್ಲರ್, ಇವುಗಳನ್ನೆಲ್ಲ ಮೊದ್ಲು ಹಾಕ್ತಾರಲ್ಲ, ಆ ರೀತಿ ಅವ್ರೆಲ್ಲಾರು ಒಳಗಡೆ ಇದಾರೆ. ಆಗ್ಲೂ ದುಡ್ಡು ಹೆಂಡತಿ ಮಕ್ಳು ಅವ್ರೆಲ್ಲಾರು ಅದ್ರ ಮೇಲ್ ಕಟ್ತಾ ಇರ್ತೀವಿ ನಾವು ಅಧ್ಯಾತ್ಮನ. ಹಾಗಾಗಿ ಅದ್ರದ್ದು ಏನೂ ಫಲ ಸಿಗದ್ ಬಹಳ ಕಷ್ಟ ಆಗತ್ತೆ. ಮೊದಲೇ ಅಧ್ಯಾತ್ಮವನ್ನ ಮಾಡಿ ಅದ್ರ ಮೇಲ್ ಮನೆ ಕಟ್ಟು ಏನ್ ಆರಾಮಿರ್ತೀವಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಅವರೆಲ್ಲಾರು ಎಲ್ಲಾ ಮಹಾತ್ಮರು ಹೇಳ್ತಾರೆ ಬಹಳ ಚೆನ್ನಾಗಿ, ಸಂಸಾರಸ್ಥರು ಗೃಹಸ್ಥರು ಇರ್ತಾರಲ್ಲ, ಒಂದು ಕೈಯನ್ನ ಯಾವಾಗ್ಲೂ ದೇವರನ್ನ ಹಿಡ್ದಿರ್ಲೇಬೇಕು. ಯಾವಾಗ್ಲೂ ಜ್ಞಾನ ಚಿಂತನ ಗುರುಗಳ ಚಿಂತನ ಇದಕ್ಕಾಗೆ ಯಾವಾಗ್ಲೂ ಅದನ್ನ ಒಂದು ಕೈ ಯಾವಾಗ್ಲೂ ಮಾಡ್ತಿರ್ಬೇಕು. ಸಂಸಾರವನ್ನ ಮಾಡ್ಬೇಕಾದ್ರೇನೆ ಯಾವಾಗ ಇದರಿಂದ ಅಲ್ಲಿಗೆ ಹೋಗ್ತೀನಿ ಅನ್ನೋದಿರ್ಬೇಕು. ನಾವ್ ಯಾವಾಗ ಪ್ರವಚನ ಮುಗಿಯುತ್ತೆ ಅಲ್ಲಿಗೆ ಹೋಗ್ತೀವಿ ಅನ್ನೋ ತಯಾರಿಲಿ ಇರ್ತೀವಿ. ಪ್ರವಚನ 10 ನಿಮಿಷ ಲೇಟ್ ಆದ್ರೆ ಸಾಕು, ಬೇಗ ಅಯ್ಯೋ ಟೈಮ್ ಆಗೋಯ್ತು ಇವತ್ತು ನಾನು ಹೋಗ್ಬೇಕು ಮಾಡ್ಬೇಕು, ಅದು ಸಂಸಾರ ಹಂಗ್ ಎಳಿತಾ ಇರುತ್ತದು. ಅದನ್ನ ಬಹಳ ದೊಡ್ಡದಾಗಿ ಅದನ್ನೆಲ್ಲಾ ಗುರುಗಳಿಗೂ ಅವ್ರಿಗೂ ಎಲ್ಲ ಅವ್ರಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ ಎಲ್ಲ ಮಾಡಿ ಹೋಗ್ತಿರ್ತೇವೆ.
ಯಾಕೆಂದ್ರೆ ಅದು ಜಾಸ್ತಿ ಇದೆ. ಯಾವಾಗ್ಲೂ ಹೆಂಗಿರ್ಬೇಕು ಮನಸ್ಸು ಅಂದ್ರೆ ಅಂತರ್ಮುಖ ಆಗ್ಬೇಕು. ಬಹಿರ್ಮುಖ ಮನಸ್ಸಿಗೆ ಆತ್ಮಜ್ಞಾನ ಆಗೋದಿಲ್ಲ, ಜ್ಞಾನ ಚಿಂತನನೂ ಬರಲ್ಲ. ಅಂತರ್ಮುಖವಾಗಿ ನಾನ್ ದೇವ್ರನ್ನ ಪಡಿಬೇಕು, ಅಂತರಂಗಕ್ಕೆ ಯಾರು ಒಳಮುಖವಾಗಿ ಮನಸ್ಸನ್ನ ಮಾಡ್ಬೇಕು. ಎಷ್ಟು ನಾವು ಹೊರಮುಖ ಮಾಡ್ತೀವೋ ಅಷ್ಟು ದುಃಖಿ ಆಗ್ತೀವಿ. ಯಾರು ಅಂತರ್ಮುಖ ಮನಸ್ಸು ಮಾಡ್ತೀವೋ ಅವ್ರು ಆರಾಮಾಗ್ತಾ ಹೋಗ್ತೀವಿ, ಬದುಕು ಚೆನ್ನಾಗಾಗತ್ತೆ. ಸಂಸಾರದ ಎಲ್ಲಾ ಕಷ್ಟಗಳು ಒಂದೇ ಸಲಿ ಹೋಗ್ಬಿಡತ್ತೆ ಅಲ್ಲ, ಅವೆಲ್ಲ ಇರುತ್ತೆ, ನನಗ್ ಪರಿಣಾಮ ಆಗಲ್ಲ. ದೊಡ್ಡದಲ್ಲ ಅದು. ಅದು ಏನಾದ್ರು ಇರ್ಲಿ ಘಟನೆಗಳು, ನನಗೆ ಪರಿಣಾಮ ಆಗ್ದಿರಂಗಾದ್ರೆ ಎಷ್ಟ್ ಆರಾಮ ಆಗ್ತೀನಲ್ಲ. ಅದೇ ಮನೇಲೆ ಇರ್ತೀವಿ, ಅದೇ ಘಟನೆಗಳೇ ನಡೀತಿರುತ್ತೆ. ಅದನ್ನ ನಾವು ಸ್ವೀಕಾರ ಮಾಡೋ ರೀತಿ ಅದು ಜ್ಞಾನದಿಂದ ಮಾತ್ರ ಬರೋದು. ಜ್ಞಾನ ಚಿಂತನ, ಗುರುಗಳ ಭಕ್ತಿ ಇವೆಲ್ಲ ಮಾಡ್ತಿದ್ರೆ ಸಂಸಾರ ಹಗುರ ಆಗ್ತಾ ಹೋಗುತ್ತೆ. ದೇವ್ರನ್ನ ಪಡೆಯೋರಿಗೆ ಯಾಕೆ ಕಷ್ಟ ಆಗತ್ತೆ? ಸಂಸಾರ ಮಾಡೋರ್ಗೇನೆ ದೇವ್ರ ಒಂದ್ 2 ಸಲಿ ಹೋಗ್ ಬಂದಿರೋರ್ಗೆ, ಹರಕೆ ಹೊತ್ತಿರೋರ್ಗೆ ದೇವ್ರ ಕಾಪಾಡ್ತಾನೆ ಅಂತ ಬಹಳ ನಂಬಿಕೆ ಇರುತ್ತೆ. ಇನ್ನ ಸತ್ಸಂಗ ಗುರುಗಳನ್ನ ಮಾಡೋರ್ ಬದುಕು ಮಾತ್ರ ಅಸ್ತವ್ಯಸ್ತ ಆಗ್ಬಿಡತ್ತೆ. ಹೇಗೋ ಆಗತ್ತೆ, ಹೇಗಿರುತ್ತೆ. ಯಾರು ದೇವರನ್ನ ಸತ್ಸಂಗವನ್ನ ಮಾಡ್ತಾರೋ ಬದುಕು ಸಂಸಾರ ಎಲ್ಲ ಬಹಳ ಚೆನ್ನಾಗಾಗತ್ತೆ. ದೇವರ ಸಾಮೀಪ್ಯದಲ್ಲಿದೀವಿ ನಾವು. ಯಾವ ದೇವರನ್ನ ಅಲ್ಲೆಲ್ಲ ಭಾವಿಸಿ ಮಾಡೋದು, ಇದು ಸ್ವತಃ ದೇವರು, ಸ್ವಯಂ ದೇವರು. ಅಂತ ಗುರುಗಳನ್ನ ಯಾವಾಗ್ಲೂ ಒಂದು ಕೈ ಹಿಡಿದಿರ್ಬೇಕು. ಯಾವಾಗಲೂ ಜ್ಞಾನ ಚಿಂತನ, ದೇವರಾಗ್ಲಿ ನಿಮ್ ಗುರುಗಳಾಗ್ಲಿ ಯಾರಿಗೆ ನಿಮಗೆ ಶ್ರದ್ಧೆ ಇದೆಯೋ ಅವರನ್ನ ಅಂತರಂಗದಲ್ಲಿ ಯಾವಾಗಲೂ ಅವ್ರ ಸ್ಮರಣೆ ಇರ್ಬೇಕು. ಯಾವ ಕಾರ್ಯವನ್ನು ಮಾಡ್ಬೇಕಾದ್ರೂ ಅವ್ರ ಸ್ಮರಣೆ ಇರ್ಬೇಕು. ಒಂದು ಕೈ ಅದನ್ನ ಮಾಡ್ತಾ ಇರ್ಬೇಕು, ಸಂಸಾರದ ಕಾರ್ಯಗಳನ್ನ ಮಾಡ್ಬೇಕು. ಮಾಡ್ತಾ ಇರ್ಬೇಕಾದ್ರೂ ಯಾವಾಗ ಇದನ್ನ ಮುಗಿಸಿ ಅದನ್ನ ಮಾಡ್ತೀನಿ, ಯಾವಾಗ ಇದನ್ನ ಮುಗಿಯುತ್ತೋ ಅವಾಗ ಮೊದ್ಲು ಪ್ರವಚನಗಳು, ಮೊದ್ಲು ಧ್ಯಾನ, ಮೊದಲು ಗುರುಗಳ ಭಕ್ತಿ, ಮೊದಲು ಅಧ್ಯಯನ, ಈ ರೀತಿ ಯಾವಾಗ್ಲೂ ಈ ಕಡೆ ಧಾವಿಸ್ತಾ ಇರ್ಬೇಕು ಮನಸ್ಸು. ಅದನ್ ಬಿಟ್ಟು ಯಾವಾಗ ಇದು ಬೇಗ ಮುಗಿಯುತ್ತಾ, ಇದು ಮುಗಿದ ತಕ್ಷಣನೇ ಮೊದ್ಲು ಅದನ್ ಮಾಡ್ಬೇಕು ಅಂತಿರ್ತೀವಲ್ಲ, ಕೊನೆಗ್ ದುಃಖಿಯಾಗಿ ಹೋಗ್ತೀವಿ. ಮನಸ್ಸು ಯಾವಾಗಲೂ ಅಂತರ್ಮುಖ ಆಗಿರ್ಬೇಕು. ಅಂತ ಮನಸ್ಸನ್ನ ಈಗ ಅವ್ರು ಹೇಳ್ತಾ ಹೋಗ್ತಿದ್ದಾರೆ, ಈಗ ನೀನ್ ಆತ್ಮವಸ್ತು ಇದೆಯಾ, ಆಗ ಅದರದ ಅನುಭವ ಹೊಳಪು ಪ್ರಾರಂಭ ಆಗತ್ತೆ. ಒಂದೇ ಸಲಿಗೆ ಆತ್ಮಜ್ಞಾನ ಆಗೋದಿಲ್ಲ. ದೇಹ ಭಾವ, ಜೀವ ಭಾವ, ನಾನು ಹೆಣ್ಣು, ನಾನು ಗಂಡು, ನಾನು ಇಂಥ ಮನೆಯವರು, ಇಂಥ ಜಾತಿಯವರು, ಇವೆಲ್ಲ ವಿಪರೀತ ಕೌದಿಗಳನ್ನ ಹಾಕೊಂಡ್ಬಿಟ್ಟಿದೀವಿ. ಅವೆಲ್ಲ ಭ್ರಮೆಗಳು ಹೋಗ್ಬೇಕಾಗಿದೆ ಅಲ್ಲ. ಅದಕ್ಕಾಗಿ ಶ್ರವಣಾದಿಗಳು, ಶ್ರವಣವನ್ನ ಕೇಳ್ಬೇಕಾದ್ರೇನೆ ಆತ್ಮಜ್ಞಾನ ಪಡಿಬಹುದು. ಶ್ರವಣವನ್ನ ಕೇಳ್ತಾನೆ ನಾನು ದೇಹದಿಂದ ಪ್ರತ್ಯೇಕ ಆಗ್ಬೋದು. ಆ ರೀತಿ ಶ್ರವಣವನ್ನ ಏಕಾಗ್ರವಾಗಿ ಕೇಳೋದಲ್ಲ, ಆಲಿಸೋದು. ಕೇಳೋದು ಬುದ್ಧಿಯ ತಿಳುವಳಿಕೆ ಆಗ್ಬೋದು. ಬುದ್ಧಿಯಿಂದ ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ಇವತ್ತು ನನಗೆ ಅರ್ಥ ಆಯ್ತು, ಹೀಗಾಯ್ತು ಅಂತೆಲ್ಲ ಅವುಗಳನ್ನೆಲ್ಲ ಹೇಳ್ಬೋದು. ಒಳಗಡೆ ಮಾತ್ರ ಅನುಭವ ಏನೂ ಬರೋದಿಲ್ಲ. ಅದನ್ನ ಆಲಿಸಿದ್ರೆ ಮಾತ್ರ ಅನುಭವ ಬರುತ್ತೆ. ಆಲಿಸೋದು ಅಂದ್ರೆ ಏನು? ಆಲಿಸ್ಬೇಕಾದ್ರೆ ಮಗು ಇರುತ್ತಲ್ಲ, ಅದು ತನ್ನ ಬುದ್ಧಿ ಉಪಯೋಗಿಸಿರುತ್ತ. ತಾಯಿ ಏನೋ ಒಂದು ಹಾಡು ಹೇಳ್ತಿರ್ತಾರೆ, ಯಾವ್ದೋ ಭಾಷೆ, ಅದಕ್ ರಾಗ ಇಲ್ಲ, ಏನು ಇಲ್ಲ. ಸುಮ್ನೆ ತಾಯಿ ತುಂಬಾ ಕಾರುಣ್ಯದಿಂದ, ತುಂಬಾ ಪ್ರೀತಿಯಿಂದ, ಮಮತೆಯಿಂದ ಮಗುಗೆ ಹಾಡ್ತಿರ್ತಾಳೆ. ಮಗು ಅದನ್ನ ಸುಮ್ನೆ ಏನ್ ಏಕಾಗ್ರ ಇರುತ್ತೆ ಮಗುಗೆ, ಎಷ್ಟು ಲಕ್ಷ ಕೊಟ್ಟು ಕೇಳ್ತಿರುತ್ತೆ ಅದು. ಅದಕ್ಕೇನ್ ರಾಗ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ತುಂಬಾ ತನ್ಮಯತೆಯಿಂದ ಕೇಳ್ತಿರತ್ತೆ. ಆ ತನ್ಮಯತೆ ಬರ್ಬೇಕು ಶ್ರವಣದಲ್ಲಿ. ಆ ತನ್ಮಯತೆ ಅಂದ್ರೆ ಏನು? ಅದಕ್ಕೆ ದೇಹದ ಇದೀನಿ, ನಾನು ಇಲ್ಲಿದ್ದೀನಿ, ಇಲ್ಲಿ ಕೂತಿದ್ದೀನಿ, ಇಂಥವ್ರಿದ್ದಾರೆ, ಇಲ್ಲೆಲ್ಲ ಯಾರು ಹೇಳ್ತಿದ್ದಾರೆ ಅನ್ನೋದೇ ಮುಖ್ಯ ಇಲ್ಲ. ಹೇಳೋರು ಯಾರು ಇರ್ಲಿ ನಮ್ಗೇನು. ಹೇಳೋರ್ ಹೆಣ್ಣು ಗಂಡು, ಅವ್ರು ಇವ್ರು ಏನೂ ಅಲ್ಲ. ತನ್ಮಯತೆ ಬಂದ್ರೆ ಯಾವುದೂ ಕಾಣಿಸೋದಿಲ್ಲ. ಹಾಗಾಗಿ ಆ ಮಗು ಬಹಳ ತನ್ಮಯತೆಯಿಂದ ಆ ತಾಯಿಗೆ ಹಾಲು ಕುಡಿಸ್ತಿರ್ತಾರೆ, ಅದು ಹಾಲು ಕುಡಿತಿರತ್ತೆ. ತಾಯಿಗೂ ಬಹಳ ತನ್ಮಯತೆ. ಏನ್ ಮಗುಗೆ ಕುಡಿಸ್ಬೇಕು, ಅವಳಿಗೂ ಏನು ಜಗತ್ತಿನ ಬಾನ ಇಲ್ಲ, ಮಗುಗೂ ಬಾನ ಇಲ್ಲ. ಇಬ್ರಿಗೂ ಎಷ್ಟು ತನ್ಮಯತೆ ಬಂದಿದೆ. ಹಾಗೆ ಶ್ರವಣದಲ್ಲಿ ತನ್ಮಯತೆ ಬರ್ಬೇಕು. ಯಾರಿಗೆ ಈ ರೀತಿ ತನ್ಮಯತೆ ಬರುತ್ತೋ ಅದೇ ಶ್ರವಣಕ್ಕೆ ಸಮಾಧಿ. ಅಲ್ಲೇ ನಿನಗೆ ಆತ್ಮಾನುಭವ, ಅಲ್ಲೇ ಸ್ಫುರಣ ಪ್ರಾರಂಭ ಆಯ್ತು. ಆತ್ಮವಸ್ತುವಿನ ಸ್ಫುರಣ ಅಲ್ಲೇ ಪ್ರಾರಂಭ. ಆ ಆಲಿಸೋದು ಅದನ್ನೇ. ಹೇಗೆ ಕೇಳೋದು? ದೇಹದ ಬಾನ ಇಲ್ಲದೆ ಇರೋ ಹಾಗೆ ಕೇಳೋದು. ಬುದ್ಧಿಯನ್ನ, ಮನಸ್ಸನ್ನ ನಿಲ್ಸೋದು ಸ್ವಲ್ಪ ಹೊತ್ತು. ಅದು ಬಹಳ ಮಾತಾಡಕ್ ಮಹತ್ವ ಕೊಡಬಾರ್ದು, ಮನಸ್ಸನ್ನು ಬಹಳ ಮಹತ್ವ ಕೊಡಬಾರ್ದು. ಏನ್ ಗೊತ್ತಿದೆ ಅದಕ್ಕೆ? ಬುದ್ಧಿಗೆ ಏನ್ ಬಹಳ ಗೊತ್ತಿದೆ? ಏನೋ ಒಂದ್ ಸ್ವಲ್ಪ 4 ಜನದ ಹತ್ರ ಮಾತಾಡಿ, 4 ಕೇಳಿ, ತನಗೆ ಅಂತ ಏನೂ ಅನುಭವ ಇಲ್ಲ. ಬರೀ ಅಲ್ಲೊಂದ್ 4 ಓದಿರೋದು, ಇಲ್ಲೊಂದ್ ಸ್ವಲ್ಪ ಕೇಳಿರೋದು, ಇವ್ರು ಹೇಳಿರೋದನ್ನ ಮಾಡಿ ನಂದೇ ಅಂತ ತಿಳ್ಕೊಂಡು ಅದನ್ನ ಅನುಭವ ಅನ್ನಂಗ್ ಮಾತಾಡ್ತಿರತ್ತೆ. ಯಾರೇನೇ ಹೇಳಕ್ ಹೋದ್ರು ಅದಕ್ಕೆ ಒಳಗಡೆನೆ ತಾನೇ ಕಾಮೆಂಟ್ರಿ ಕೊಡ್ತಿರತ್ತೆ. ಇವ್ರಿಗೆ ಇದ್ ಗೊತ್ತಾ, ಇವ್ರು ಅನುಭವಿಸಿದಾರ, ಹಂಗ, ಗುರುಗಳಿಂಗ್, ಬರೀ ತಾನ್ ಮಾತಾಡ್ತಾನೆ ಇರತ್ತೆ. ಎಲ್ಲಿವರೆಗೂ ಮನಸ್ಸು ಬುದ್ಧಿ ಮಾತಾಡ್ತಾ ಇರುತ್ತೋ ಅಲ್ಲಿವರೆಗೂ ನಾನು ಆರಾಮ್ ಇರಕ್ಕಾಗಲ್ಲ. ಎಲ್ಲಿವರೆಗೂ ಅವು ಮಾತು ಯಾವಾಗ ನಿಲ್ಸುತ್ತೋ ಆಗ ತಾನೇ ಆತ್ಮಾನುಭವ.
ಆತ್ಮಾನುಭವ ಬಹಳ ಆರಾಮು. ಈ ದೇಹ, ಈ ಬುದ್ಧಿ ಮತ್ತೆ ಮನಸ್ಸುಗಳ ಗದ್ದಲದಲ್ಲಿ ಅದ್ರ ಭಾನ ಬರ್ತಿಲ್ಲ. ಅದು ಯಾವಾಗ್ಲೂ ಪ್ರಶಾಂತವಾಗೇ ಇದ್ದೀನಿ. ಅದು ಪ್ರಶಾಂತವಾಗಿದೆ ಆತ್ಮವಸ್ತು, ಮೌನವಾಗಿದೆ. ಈಗ್ಲೇ ಇದೆ, ಇಲ್ಲೇ ಇದೆ, ಕೇಳ್ಬೇಕಾರೇನೆ ಇದೆ. ಎಷ್ಟು ಇಲ್ಲಿವರೆಗೂ ಮಾತಾಡ್ತಿರ್ತೀನಿ ಅಲ್ಲಿವರೆಗೂ ಅದು ಬರೋದಿಲ್ಲ. ಈ ಶ್ರವಣ ಏನ್ ಮಾಡತ್ತೆ, ಈಗ ಸಭೆ ನಡೀತಾ ಇರತ್ತೆ, ಎಲ್ಲಾ ತುಂಬಾ ಗಲಾಟೆ ಮಾಡ್ತಿರ್ತಾರೆ. ಅವಾಗ ಒಬ್ಬ ಎದ್ದು ನಿಂತ್ಕೊಂಡ್ ಮಾತಾಡ್ತಾನೆ, ಎಲ್ಲಾರು ಸೈಲೆಂಟ್ ಆಗಿರಿ, ಮಾತಾಡ್ಬೇಡಿ ಅಂತ. ಹಾಗೆ ಈಗ ಮೊದಲು ಈ ಪ್ರವಚನದಲ್ಲಿ, ಶ್ರವಣದಲ್ಲಿ ಹೇಳ್ತಾ ಇರ್ತೀವಿ, ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಹೀಗೆ ನೀನಲ್ಲ, ಇದನ್ನೆಲ್ಲಾ ಹೇಳ್ತಾ ಇರೋದು. ಅವನು ಅದನ್ನ ಹೇಳ್ತಾ ಇರ್ತಾನೆ ಎಲ್ಲಾರ್ಗು, ಮಾಡ್ಬೇಡಿ ಅಂತ. ಆಮೇಲೆ ಅದೆಲ್ಲಾ ಗಲಾಟೆ ಕಡಿಮೆ ಆಗತ್ತೆ. ಇಡೀ ಆ ಸಭಾಂಗಣನೇ ಸೈಲೆಂಟ್ ಆಗತ್ತಲ್ಲ. ಹಂಗೆ ದೇಹ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ ಅಂದಾಗ ಎಲ್ಲವೂ ಪ್ರಶಾಂತ ಆಗ್ಬೇಕು. ಅವೆಲ್ಲವೂ ಪ್ರಶಾಂತ ಆದಾಗ ಅದು ಹೇಳೋನ್ ಇರ್ತಾನಲ್ಲ, ಎಲ್ಲರೂ ಮಾತಾಡ್ಬೇಡಿ ನಿಲ್ಸಿ, ಅವನು ಸುಮ್ನಾಗ್ಬಿಡ್ತಾನೆ. ಹಾಗೆ ಈಗ ನಾನು ಹೇಳ್ತಾ ಇರ್ತೀನಲ್ಲ, ನಾನು ಸುಮ್ನಾಗಿದ್ರೆ ಅದೇ ಬ್ರಹ್ಮ ವಸ್ತು ಇಲ್ಲೇ. ಎಷ್ಟ್ ಸುಲಭ ಅಲ್ಲ ಬ್ರಹ್ಮಜ್ಞಾನ, ಎಷ್ಟ್ ಕಷ್ಟ ಪಡ್ತೀವಲ್ಲ ಬ್ರಹ್ಮಜ್ಞಾನಕ್ಕೆ. ಆ ಚಿಂತನ, ಈ ಚಿಂತನ, ಅದು ಇದು, ಅದ್ವೈತ ದ್ವೈತ, ಇದ್ರಲ್ಲೇ ಬಹಳ ಗೊಂದಲ. ಏನು ಅಧ್ಯಾತ್ಮ ಕ್ಷೇತ್ರ ಇದೆಯಲ್ಲ, ಬಹಳ ಶಾಸ್ತ್ರಗಳು. ಆರಾಮಾಗಿರೋದನ್ನ ಬಿಟ್ಟು ಬಹಳ ಅವನ ದುಃಖ ಮಾಡ್ಕೊಂಡಂಗೆ. ಅವನೆಲ್ಲ ಇಷ್ಟೇ ಆರಾಮ. ಆತ್ಮಜ್ಞಾನ ಅಂದ್ರೆ ದೇಹದ ಭಾನ ಇರಬಾರ್ದು, ಮನಸ್ಸಿನ ಭಾನ ಇಲ್ದೇ ಇದ್ದಾಗ. ಈಗ್ಲೇ ಇದ್ದೀನಿ, ಇಲ್ದೇ ಇದ್ದಾಗ ಅಂದ್ರೆ ಎಲ್ಲೋ ಅಲ್ಲ, ಆ ಆತ್ಮವಸ್ತುವಿನಲ್ಲೇ ಇದ್ದೀನಿ, ಆತ್ಮವಸ್ತುವಿನಲ್ಲೇ ಮಾತಾಡ್ತಾ ಇದ್ದೀನಿ, ಆತ್ಮವಸ್ತುವಾಗೇ ಎಲ್ಲ ಇದೆ. ಅದರ ಆಧಾರದಲ್ಲೇ ಇವೆಲ್ಲವನ್ನು ಬಳಸ್ತಾ ಇದ್ದೀನಿ. ಆ ಕಡೆ ಲಕ್ಷ್ಯ ಕೊಡ್ತಿಲ್ಲ. ದೇಹ ಇರೋದೇ ಆತ್ಮವಸ್ತುವಿನಲ್ಲಿ, ಮನಸ್ಸು ಇರೋದು ಆತ್ಮವಸ್ತುವಿನಲ್ಲಿ, ಅಹಂಕಾರ ಇರೋದು ಆತ್ಮವಸ್ತುವಿನಲ್ಲಿ, ಸಮುದ್ರದಲ್ಲೇ ಎಲ್ಲಾ ಇರೋದು. ಮೀನಿರ್ಲಿ, ದೊಡ್ಡ ಮೀನು, ಸಣ್ಣ ಮೀನು, ಅಲೆಗಳು, ನೊರೆಗಳು, ಗುಳ್ಳೆ, ಏನೇನ್ ಹೇಳ್ತೀನಿ ಎಲ್ಲಾ ಸಮುದ್ರದಲ್ಲೇ ಇರೋದು. ಹಾಗೆ ಈ ಆತ್ಮವಸ್ತುವಿನಲ್ಲೇ ನನ್ನ ದೇಹ, ಮನಸ್ಸು, ಅಹಂಕಾರ, ಜೀವ, ಏನೇನ್ ಮಾತಾಡ್ತೀನಿ ಎಲ್ಲಾ ಆತ್ಮವಸ್ತುವಿನ ಆಧಾರದಲ್ಲೇ. ಸಮುದ್ರವನ್ನ ಬಿಟ್ಟು, ನೀರನ್ನ ಬಿಟ್ಟು ಅವಕ್ಕೇನಾದ್ರು ಸ್ವತಂತ್ರತೆ ಇದೆಯಾ? ಆದ್ರೆ ನಾನು ಅಲೆಗಳ ಕಡೆ ನೋಡಿದ್ರೆ, ಆ ಹೊರಗಡೆ ನೊರೆ ಗುಳ್ಳೆಗಳನ್ನ ನೋಡಿದ್ರೆ ಸಮುದ್ರ ನೋಡಕ್ಕೆ ಬರ್ತಿಲ್ಲ. ಆದ್ರೆ ಸಮುದ್ರ ಬಿಟ್ಟು ಅದಿಲ್ಲ. ಹಾಗೆ ನಾನು ಆ ಆತ್ಮವಸ್ತುನೇ ಇದ್ದೀನಿ. ನಾನು ಯಾವಾಗಲೂ ಇದ್ದೀನಿ. ಇರುವಿನ ಅನುಸಂಧಾನ ಇದೇ ರೀತಿ. ಈ ರೀತಿಯಾದ ಅನುಸಂಧಾನವನ್ನ ಮಾಡು, ಆತ್ಮಜ್ಞಾನ ಬಹಳ ಸುಲಭ. ನಾನು ಯಾವಾಗ್ಲೂ ಇದ್ದೀನಿ. ದೇಹದಿಂದ ಇಲ್ಲ, ನಾನಿದ್ದೀನಿ. ಮನಸ್ಸಿನಿಂದ ಇಲ್ಲ, ನಾನಿದ್ದೀನಿ. ಅಹಂಕಾರದಿಂದ ಇಲ್ಲ, ನಾನಿದ್ದೀನಿ. ಈ ಇದೀನಿ ಅನ್ನುವ ಈ ಅಹಂಕಾರ ಇದೆಯಲ್ಲ, ಎಲ್ಲಾ ಕಡೆನೂ ಇದು ಬರ್ತಿರತ್ತೆ. ನನಗಿದ್ದೀನಿ ಅಂದ್ರೆ ಇದರಿಂದನೇ ಇದ್ದೀನಿ ಅಂತಾನೆ. ಹಾಗಾಗಿ ಈ ಅಹಂಕಾರವನ್ನು ಅರಿಯುವ ಅರಿವು ನಾನು, ಈ ಅಹಂಕಾರವನ್ನು ಅರಿಯುವ ಇರುವು ನಾನು. ಯಾವಾಗ್ಲೂ ನಾನಿದ್ದೀನಿ. ದೇಹಾದಿಗಳು ನನ್ನೊಳಗೆ ಬಂದು ಹೋಗುತ್ತೆ, ಮಾಡತ್ತೆ, ತೋರುತ್ತೆ, ಅದಕ್ಕೇನೂ ಇಲ್ಲ. ಅದಕ್ಕೆ ಅಸ್ತಿತ್ವವನ್ನು ಕೊಟ್ಟಿರುವ ಇರುವು ನಾನು. ಇವುಗಳಿಗೆಲ್ಲ ಅರಿವನ್ನು ಕೊಟ್ಟಿರುವ ಅರಿವು ನಾನು. ಇವುಗಳಿಗೆ ಚೈತನ್ಯವನ್ನು ಕೊಟ್ಟಿರುವ ಚೈತನ್ಯ ವಸ್ತು ನಾನು. ದೇಹಕ್ಕೆ ಅರಿವನ್ನು ಕೊಟ್ಟಿರುವ ಅರಿವು ನಾನು, ಮನಸ್ಸಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು, ಅಹಂಕಾರಕ್ಕೆ ಅರಿವನ್ನು ಕೊಟ್ಟಿರುವ ಅರಿವು ನಾನು, ಇಡೀ ಜೀವನಿಗೆ ಅರಿವನ್ನು ಕೊಟ್ಟಿರುವ ಅರಿವು ನಾನು. ಇದು ಅರಿವಿನ ಅನುಸಂಧಾನ. ಇನ್ನ ಆನಂದದ ಅನುಸಂಧಾನ. ಈಗ ಆನಂದದ ಅನುಸಂಧಾನವನ್ನ ಹೇಳ್ತಿದ್ದಾರೆ. ಯಾವ್ದಾದ್ರೂ ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಈ ರೀತಿಯಾಗಿ ಏಕಾಂತವನ್ನ ಮಾಡ್ಲೇಬೇಕು. ಹೊರಗಡೆ ಇದನ್ನೆಲ್ಲ ಕಡಿಮೆ ಮಾಡ್ಲೇಬೇಕು. ಹೊರಗಡೆದನ್ನು ಮಾಡ್ಕೊಂಡು ಇದನ್ನು ಮಾಡ್ತೀನಿ ಅನ್ನೋದು ಸಾಧ್ಯ ಇಲ್ಲ. ಎಲ್ಲೋ ನೀನೇ ಬಿಡು, ನಿನಗೆ ನೀನೇ ಮೋಸವು. ಹಾಗಾಗಿ ಮನಸ್ಸು ಅಂತರ್ಮುಖವಾಗುವ ಮನಸ್ಸಿಗೆ ಇದು ನಿಧಾನವಾಗಿ ಪ್ರಾರಂಭ ಆಗುತ್ತಲ್ಲ, ಈ ರೀತಿಯಾಗಿ ಜ್ಞಾನ ಚಿಂತನವನ್ನ ಮಾಡೋದು. ಈಗ ಆನಂದದ ಅನುಸಂಧಾನ ಏನು 5 ಲಕ್ಷಣಗಳಿದೆಯಲ್ಲ, ಇದರಲ್ಲಿ ಈಗ ಆನಂದದ ಅನುಸಂಧಾನ ಹೇಳ್ತಿದ್ದಾರೆ. ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸದ ಏಕಮುಖವಾಗಿ ಎನ್ನೊಳು ಸುಖವೇ. ಸುಖವೇ ನಿಜ ಸುಖವೇ 2 ರೀತಿಯಾದ ಆನಂದವನ್ನ ಹೇಳ್ತಿದ್ದಾರೆ. ಒಂದು, ಇಲ್ಲಿ ದೇಹಾದಿಗಳು ಜೀವನಾಗಿ ಇಲ್ಲೆಲ್ಲಾ ಪ್ರಕಟ ಆಗುತ್ತಲ್ಲ, ಇದೊಂದು ಪ್ರತಿಬಿಂಬದ ಆನಂದ. ಒಂದು ಸ್ವಯಂ ಆನಂದ. ಹೇಗೆ ಅರಿವಿನಲ್ಲಿ 2 ರೀತಿಯಾಗಿ ಅರಿವು ಮಾಡಿದ್ರಲ್ಲ, ದೇಹಾದಿಗಳಲ್ಲೆಲ್ಲ ಏನ್ ಚೈತನ್ಯ ಅಂತ ತೋರಿಸ್ತಿದೆಯಲ್ಲ, ಇದು ಪ್ರತಿಬಿಂಬಿತ ಚೈತನ್ಯ. ಇರುವ ಚೈತನ್ಯವೇ ಚೈತನ್ಯ ಅನ್ನೋದು ಒಂದಿದೆ, ಇದು ಪ್ರತಿಬಿಂಬಿತ ಚೈತನ್ಯ. ಹಾಗೆ ಆನಂದ ಅನ್ನೋದು ಆನಂದ ಸ್ವರೂಪ, ಆನಂದವೇ ಇದೆ. ಈ ದೇಹಾದಿಗಳಲ್ಲಿ, ಇಂದ್ರಿಯಾದಿಗಳಲ್ಲಿ ಆ ಆನಂದ ಹೀಗೆ ಪ್ರಕಟ ಆಗತ್ತೆ, ಪ್ರತಿಬಿಂಬಿತ ಆಗತ್ತೆ, ಹಿಂಗ್ ಮಿಂಚುತ್ತೆ. ಹಾಗಾಗಿ ನನಗೇನ್ ಅನ್ಸುತ್ತೆ, ಇವುಗಳಲ್ಲೆಲ್ಲ ಆಗ್ತಾ ಇರೋ ಆನಂದನ ಇದರದೇ ಆನಂದ ಅಂತ ಅನಿಸ್ತಿದೆಯಲ್ಲ. ಹಾಗಾಗಿ ಅವ್ರು ಅದನ್ನ
ಹಾಗಾಗಿ ಇವೆಲ್ಲವೂ ಆನಂದವನ್ನ, ಈ ಆನಂದ ಎಲ್ಲ ನೀವಲ್ಲ, ಈ ಇದ್ರಲ್ಲಿ ಪ್ರಕಟ ಆಗೋ ಆನಂದ ನೀವಲ್ಲ, ಇದಕ್ಕೆ ಆಧಾರವಾಗಿರುವ ಆನಂದ ವಸ್ತು ನೀವು. ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ. ಸುಖವೇ ನಿಜ ಸುಖವೇ ನೀನು ನಿಖಿಲವೆನಿಸ, ನೀನ್ ಅನೇಕ ರೂಪವಾಗಿ ತೋರದೆ ಒಂದೇ ರೂಪವಾಗಿ ಆತ್ಮ ವಸ್ತುವಾಗಿ ನೀನಿದೀಯಾ. ನೀನ್ ಇವುಗಳಲ್ಲೆಲ್ಲ ಪ್ರಕಟ ಆಗಿ ಎಷ್ಟೊಂದ್ ರೀತಿಯಾಗಿ ಆನಂದ ಇಲ್ಲ, ಆನಂದ ಇರೋದು ಒಂದೇನೆ. ಇವುಗಳಲ್ಲಿ ಪ್ರಕಟ ಆದಾಗ ಆ ರೀತಿ ಅನಿಸ್ತಿದೆ. ಸೂರ್ಯನ ಕಿರಣ ಬೆಳಕು ಒಂದೇ ಇದೆ, ಕಿಟಕಿ ಮೂಲಕ ಬಂದ್ರೆ ಕಿಟಕಿಯ ಬೆಳಕು, ಬಾಕ್ಲು ಮೂಲಕ ಬಂದ್ರೆ ಬಾಕ್ಲಿನ ಬೆಳಕು, ಆ ರೀತಿ ಅನ್ಸುತ್ತಲ್ಲ. ಹಾಗೆ ಈ ದೇಹಾದೇಯಗಳಲ್ಲಿ, ದೇಹ ಇಂದ್ರಿಯ ಅಹಂಕಾರಗಳಲ್ಲಿ ಈ ಆನಂದ ಪ್ರಕಟ ಆಗುತ್ತೆ. ನಮಗ ಅದರಿಂದನೇ ಅದರದೇ ಅದು ಅಂತ ಅನಿಸ್ತಿದೆಯಲ್ಲ. ಒಂದೊಂದನ್ನೇ ಹೇಳ್ತಾ ಹೋಗ್ತಿದ್ದಾರೆ. ಒಟ್ಟು 8 ರೀತಿಯಾದ ಆನಂದಗಳನ್ನ ನಮ್ಮ ಜೀವ ಆಗಿರೋನು ನಾನು ಇಷ್ಟನ್ನ ಅನುಭವಿಸ್ತಾ ಇರ್ತೀನಿ. ಯಾವ ರೀತಿಯಾಗಿ ಅಂತ ಅದು 8 ರೀತಿ. ಒಂದು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಆತ್ಮಾನಂದ, ಅದ್ವೈತಾನಂದ, ಯೋಗಾನಂದ, ವಿದ್ಯಾನಂದ. ಒಟ್ಟು ಇಷ್ಟು 8. ಲಾಸ್ಟ್ 2 ಏನಿದೆ ಅದು ಸಾಧನೆಯಿಂದ ಬರೋದು, ಯೋಗಾನಂದ ಮತ್ತೆ ವಿದ್ಯಾನಂದ. ಇನ್ನಿಷ್ಟು ಮಾಮೂಲಿ ಜೀವನಾಗಿ ನಾನು ಏನೇನ್ ಬಳಸ್ತೀನಲ್ಲ ಅವಾಗೆಲ್ಲ ಪ್ರಕಟ ಅದನ್ನ ಒಂದೊಂದೇ ವಿವರಣೆ ಮಾಡ್ತಿದ್ದಾರೆ. ರಾಗ ವಿಷಯ ಸಿದ್ಧಿಯಾಗಿ ಸಾತ್ವಿಕ ಬುದ್ಧಿ ಯೋಗದೊಡನೆ ಜೀವಭೋಗವೆನಿಸಿ ತೋರ್ಪ. ಈಗ ವಿಷಯಾನಂದ ಮೊದಲನೇದು. ನನಗೆ ಆನಂದ ಪ್ರಕಟ, ನಾನು ಯಾಕೆ ವಿಷಯಗಳಲ್ಲಿ ರಾಗಾದಿಗಳಲ್ಲಿ ಯಾಕೆ ಅಷ್ಟು ತನ್ಮೆಯಾಗಿದ್ದೀನಿ ಅಂದ್ರೆ ಆನಂದ ಪ್ರಕಟ ಆಗುತ್ತೆ. ಸುಮ್ನೆ ನಾನು ಎಲ್ಲ ಅಲ್ಲಿ ನನಗೆ ದುಃಖ ಇದೆ ಅಂದಿದ್ರೆ ಯಾರು ಹೋಗ್ತಿರ್ಲಿಲ್ಲ. ರಾಗ ವಿಷಯ, ನನ್ಗೆಲ್ಲಾ ರಾಗ ವಿಷಯಗಳು ಏನು ಇಂದ್ರಿಯಗಳನ್ನ ಬಳಸಿ ಎಲ್ಲವನ್ನು ಅನುಭವಿಸ್ತೀನಲ್ಲ, ಹೆಂಡತಿ ಮಕ್ಕಳು ದುಡ್ಡು ಏನೇನು ಇಡೀ ನನ್ನ ಜೀವನ ಏನಿದೆಯಲ್ಲ ಅದೆಲ್ಲವೂ ವಿಷಯಾನಂದ. ಎಲ್ಲ ಈ ವಸ್ತು ತಗೊಂಡ್ರೆ ವಿಷಯ ನನ್ಗ ಆನಂದ ಆಗತ್ತೆ, ಇಂಥದ್ ತಿಂದ್ರೆ ನನ್ಗ ಆನಂದ, ಇಂಥದ್ ನೋಡಿದ್ರೆ ಆನಂದ, ಹೆಂಡತಿ ಇದ್ರೆ ಆನಂದ, ಮಕ್ಳಿದ್ರೆ ಆನಂದ, ದುಡ್ಡಿದ್ರೆ ಆನಂದ. ಅದು ಆ ವಸ್ತು ವ್ಯಕ್ತಿಗಳಲ್ಲಿಲ್ಲ. ಆ ವಸ್ತು ವ್ಯಕ್ತಿಗಳು ಸಿಕ್ಕಾಗ ಮನಸ್ಸು ಏನಾಗಿರುತ್ತೆ, ಅದು ಸಿಗದೇ ಇದ್ದಾಗ ಬಹಳ ಗಡಿಬಿಡಿ ಮಾಡ್ತಾ ಇರುತ್ತೆ, ರಜೋಗುಣ ಆಗಿರುತ್ತೆ. ಅದು ಸಿಕ್ಕ ತಕ್ಷಣ ಮನಸ್ಸು 1 ನಿಮಿಷ ಹಿಂಗ್ ನಿಂತ್ಕೊಳ್ಳುತ್ತೆ. ನಿಂತ ತಕ್ಷಣ ಒಳಗಡೆ ಇರುವ ಆನಂದ ಈಗ ಪ್ರಕಟ ಆಗುತ್ತೆ. ನನಗೇನ್ ಅನ್ಸುತ್ತೆ, ಓ ಈ ವಸ್ತುವಿನಿಂದ ಬಂತು. ಈಗ ಟೀ ಒಂದು ಉದಾಹರಣೆ ಹೇಳ್ತಿದ್ರು, ಅದನ್ನ ಅಪ್ಪಾಜಿ ಅವರೆಲ್ಲಾರು ಟೀ ಕುಡಿಬೇಕು ಅಂತ ನನ್ಗನ್ಸಿದೆ. ಅವಾಗ ಮನಸ್ಸು ಬಹಳ ಗಡಿಬಿಡಿ ಆಗ್ತಿರತ್ತೆ. ಆ ಟೀನ ತಗೊಂಡ್ ಆ ಟೀ ಸಿಕ್ಕ ತಕ್ಷಣ ನಾಲ್ಗೆ ಮೇಲೆ ಕೂರುತ್ತಲ್ಲ, ಆ ಟೀ ನಾಲ್ಗೆಗೆ ಅದು ಸ್ಪರ್ಶ ಆದ ತಕ್ಷಣ ಮನಸ್ಸು ಹಿಂಗ್ ನಿಲ್ಲುತ್ತೆ. ನಿಂತ ತಕ್ಷಣ ಒಳಗಡೆ ಇರುವ ಆನಂದ ಹಿಂಗ್ ಪ್ರಕಟ ಆಗತ್ತೆ, ಅದರಲ್ಲಿ ಪ್ರತಿಬಿಂಬಿತ ಆಗತ್ತೆ. ಮನಸ್ಸು ನಿಂತ ತಕ್ಷಣನೇ ಒಳಗಡೆ ಇರುವ ಆನಂದ ಪ್ರಕಟ ಆದ ತಕ್ಷಣ ನನಗನ್ಸುತ್ತೆ, ಓ ಟೀ ಇಂದ ಆನಂದ ಬಂತು, ಆದ್ರಿಂದ ಟೀ ಬಹಳ ನನಗಿಷ್ಟ. ಆದ್ರೆ ಆನಂದ ಪ್ರಕಟ ಆಗಿ 1 ಸೆಕೆಂಡ್ ಅಷ್ಟೇನೆ. ಪೂರ್ತಿ ಒಳಗಡೆ ಹೋದ್ರೆ ತಿರ್ಗಾ ಆನಂದ ಉಳಿಯಲ್ಲ, ಹೊರಗಡೆ ಇದ್ರೂನು ಆನಂದ ಇಲ್ಲ. ಬರೀ ನಾಲ್ಗೆ ಸ್ಪರ್ಶ ಇದೇ ರೀತಿನೇ ಇಡೀ ನೀನ್ ಯಾವ್ದ್ಯಾವ್ದು ಅನುಭವಿಸ್ತೀಯ ಅದೆಲ್ಲವೂ ಇಷ್ಟೇ. ಎಲ್ಲ ಕ್ಷಣ ಇರತ್ತೆ. ನನಗೆ ಆಮೇಲೆ ಅದರ ನೆನಪು, ಆ ನೆನ್ನೆ ಟೀ ಕುಡ್ದಿದ್ನಲ್ಲ ಆ ರುಚಿ ನೆನಪು ಮಾಡಿಸುತ್ತೆ. ಅದು ಪುನಃ ಇವತ್ತು ತಿರ್ಗಾ ಕುಡಿಯೋ ತರ ಮಾಡಿಸುತ್ತೆ. ಆದ್ರೆ ಆ ರುಚಿ ಇರೋದ್ ಮಾತ್ರ ಕ್ಷಣ. ಹಾಗೆ ನೋಡೋದು ಮಾಡೋದು ಪ್ರತಿಯೊಂದು ಇದೇ ರೀತಿ ಇರೋದು. ಏನು 5 ವಿಷಯಗಳನ್ನ ಅನುಭವಿಸ್ತೀನಿ, ಎಲ್ಲ ಹೀಗೆ ಕ್ಷಣ. ಆಮೇಲೆ ಏನಿದೆ ಅದರ ನೆನಪುಗಳು. ಆ ನೆನಪುಗಳನ್ನ ನಾನು ಏನ್ ಅನ್ಕೋತೀನಿ ಅದೇ ಅನುಭವ. ಹೀಗಾಗಿ ಅದೇನೇನ್ ಅಲ್ಲೆಲ್ಲ ಪ್ರಕಟ ಆಗತ್ತಲ್ಲ, ನೋಡ್ದಾಗ ನನ್ಗೆ ಯಾವ್ದೋ ನೋಡ್ದಾಗ ಇಷ್ಟ ಆಗತ್ತೆ, ಆನಂದ ಆಗತ್ತೆ, ತಿಂದಾಗ ಮಾಡ್ದಾಗ ಹೆಂಡ್ತಿ ಮಕ್ಳು ದುಡ್ಡು ಬಂದಾಗ ಇವೆಲ್ಲ ಆಗತ್ತಲ್ಲ, ಇದು ವಿಷಯಾನಂದ. ಹೊರಗಿನ ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ಇವುಗಳನ್ನೆಲ್ಲಾ ಮಾಡೋದ್ರಿಂದ ಅವುಗಳಿಂದ ನಾನು ಆನಂದ ಅಂತೀನಲ್ಲ, ಅವುಗಳಲ್ಲಿ ಅದು ಹಿಂಗ್ ಪ್ರಕಟ ಮಿಂಚಾಗತ್ತೆ. ಅದು ನಿಂತಾಗ ಮನಸ್ಸು ಅದ್ರಲ್ಲೇ ನನ್ನೊಳಗಡೆ ಇರುವ ಆನಂದನೇ ಹಿಂಗ್ ಪ್ರಕಟ ಆಗೋದು. ಆದ್ರೆ ನನ್ನ ಮನಸ್ಸು ಭ್ರಾಂತಿಯಿಂದ ಓ ಈ ವಸ್ತುವಿನಿಂದ ಬಂತು, ಓ ಹೆಂಡ್ತಿ ಬಂದ್ರು, ಹೆಂಡ್ತಿ ಆರಾಮಿದ್ರು ಅದು ಖುಷಿ ಆಯ್ತು, ಗಂಡ ಆರಾಮಿದ್ರು ಖುಷಿ ಆಯ್ತು. ಅವ್ರು ಆರಾಮಾಗಿದ್ ಖುಷಿ ಆಗ್ಲಿಲ್ಲ, ಅವ್ರ ಆರಾಮಾಗಿದ್ದಕ್ಕೆ ಮನಸ್ ನಿಲ್ತು. ಮನಸ್ ನಿಂತ ತಕ್ಷಣ ನನ್ನೊಳಗಡೆ ಇರುವ ಆನಂದ ಬಂತು. ದುಡ್ಡು ಬಂದ ತಕ್ಷಣನೇ ನನಗೆ ದುಡ್ಡು ಇರ್ಲಿಲ್ಲ, ಬಹಳ ಪರದಾಡ್ತಾ ಇತ್ತು ಮನಸ್ಸು, ಗಡಿಬಿಡಿ ಮಾಡ್ತಿತ್ತು. ದುಡ್ಡು ಬಂದ ತಕ್ಷಣ ಮನಸ್ಸು ಹಿಂಗ್ ಆರಾಮಾಯ್ತು. ಆರಾಮಾದ ತಕ್ಷಣ ಒಳಗಡೆಯಿಂದ ಪ್ರಕಟ ಆಗತ್ತೆ, ಹಿಂಗ್ ಮಿಂಚಾಗತ್ತೆ ಒಳಗಡೆ ಇರುವ ಆನಂದ, ಸತ್ಯ ವಸ್ತುವಿನ ಆನಂದ. ನನಗನ್ಸ್ತು ಓ ದುಡ್ಡು ಬಂದಿದ್ದಕ್ ನನ್ಗ ಆನಂದ ಅಂತ ಪುನಃ ಅದನ್ನ ತಿರ್ಗಾ ಸಂಗ್ರಹ ಮಾಡಕ್ ಹೋಗ್ತೀನಿ. ಹಾಗಾಗಿ ಈ ವ್ಯಕ್ತಿ ವಿಷಯಗಳಿಂದೆಲ್ಲ ಏನ್ ಸಿಗತ್ತಲ್ಲ ಇದು ವಿಷಯಾನಂದ. ಇನ್ನ 2ನೇದು ಬ್ರಹ್ಮಾನಂದ. ಕಡು ನಿದ್ರೆಯೊಳು ಮತಿಯಡೆಗೆ ಮಾಯಾವೃತ್ತಿ ವಿಡಿದ ಅನಂತತೆಯನ್ನು ಪಡೆದ ರಾಜಿಪ ಶಿವ.
ಬ್ರಹ್ಮಾನಂದ ಇದು ಕಡು ನಿದ್ರೆ, ಗಾಢ ನಿದ್ರೆ. ಇದು ಪ್ರಕೃತಿ ನಮಗೆ ದೈವದತ್ತವಾಗಿ ಬಂದಿರುವಂತಹ ಕೊಡುಗೆ. ಯಾರು ನಿದ್ರೆ ಮಾಡಲು ಅವನು ಮಾನಸಿಕ ಇರ್ತಾರೆ. ಯಾರಿಗೆ ನಿದ್ರೆ ಕಡಿಮೆ ಇರುತ್ತೋ ವಯಸ್ಸಾಗ್ತಾ ಆಗ್ತಾ ನಿದ್ರೆ ಕಡಿಮೆ ಆಗುತ್ತೆ. ಯಾಕೆ ಅಂದ್ರೆ ಅವರು ಜೀವನ ಮೊದ್ಲಿಂದ ಕ್ರಮಬದ್ಧತೆ ಇರಲ್ಲ. ವಿಪರೀತವಾಗಿ ವಿಷಯ ವಾಸನೆಗಳನ್ನ ಈಗೆಲ್ಲ ಯೌವನದಲ್ಲಿ ತುಂಬಾ ತೀವ್ರವಾಗಿ ಇಂದ್ರಿಯಗಳನ್ನೆಲ್ಲ ಬಳಸ್ಬಿಟ್ಟಿರ್ತೀವಿ. ನೋಡೋದು, ಕೇಳೋದು, ತಿನ್ನೋದು, ಮಾಡೋದು ಅವುಗಳನ್ನೆಲ್ಲ ಬಳಸಿರ್ತೀವಲ್ಲ, ಅದು ವಯಸ್ಸಾದಾಗ ಬಹಳ ಕಾಡುತ್ತೆ ಅವುಗಳೆಲ್ಲ. ಆದ್ರೆ ಇಂದ್ರಿಯಗಳೆಲ್ಲ ಶಿಥಿಲ ಆಗಿರುತ್ತೆ, ಒಳಗಡೆ ವಾಸನೆಗಳು ಮಾತ್ರ ತೀವ್ರ ಇರುತ್ತೆ. ಹಾಗಾಗಿ ಅವ್ನು ದುಃಖಿ ಆಗ್ತಾನೆ. ಆ ವಾಸನೆಗಳು ಎದ್ದು ಎದ್ದು ನೆನಪು ಮಾಡ್ತಿರತ್ತೆ, ಅದಕ್ ನಿದ್ದೆ ಬರಲ್ಲ. ಅವ್ರ ಇನ್ನೇನು ಜ್ಞಾನಕ್ಕಾಗಿ ಯಾರಾದ್ರೂ ಒಬ್ರಾದ್ರೂ ಜ್ಞಾನ ಚಿಂತನ ಬಂದು ನನಗೆ ರಾತ್ರಿ ನಿದ್ದೆನೇ ಬರ್ಲಿಲ್ಲ ಅನ್ನೋರು ಯಾರು ಇದಾರ? ನನಗೆ ಬಹಳ ಆತ್ಮಚಿಂತನ ಬಂತು, ಗಾಬರಿ ಆಯ್ತು, ಏನಿದು ಜೀವನ, ನನ್ ಗುರುಗಳನ್ನ ಅರಿಸ್ಬೇಕು, ಮಾಡ್ಬೇಕು, ನಾನು ಇವತ್ತು ಆತ್ಮಜ್ಞಾನವನ್ನ ಕೇಳ್ಬೇಕು, ಮಾಡ್ಬೇಕು ಅಂತ ಯಾರಿಗಾರು ಪರದಾಡಿ ಗಾಢ ನಿದ್ರೆಯಿಂದ ಯಾರು ಎದ್ದಿರೋರು ಇದಾರ? ಎಲ್ಲಾರು ವಿಷಯ ವಾಸನೆಗಳಿಗೇನೆ. ಇವತ್ ನಿದ್ರೆ ಯಾಕೋ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂದ್ರೆ 24 ಗಂಟೆ ಏನ್ ಮಾಡಿದ್ಯೋ ಅದಲ್ಲಿ ಕಾಡ್ತಾ ಇತ್ತು ಅಷ್ಟೇನೆ. ಅದೇನು ಇಡೀ ಜಗತ್ತಲ್ಲಿರೋರೆಲ್ಲ ಈ ರೀತಿನೇ. ಗಾಢ ನಿದ್ರೆ ಯಾರಿಗ್ ಬರುತ್ತಲ್ಲ, ಬಹಳ ಕೋಟಿ ಜನ್ಮದ ಸುಕೃತ. ಅದು ಪ್ರಕೃತಿ ಒದಗಿಸಿದೆ. 3 ಕ್ರಮಬದ್ಧವಾಗಿ ಏನಿದೆಯಲ್ಲ, ಅದು ಮೊದಲಿನ ಕಾಲದಲ್ಲಿ, ಬಹಳ ಪೂರ್ವ ಕಾಲದಲ್ಲಿ ಬಹಳ ಚೆನ್ನಾಗಿತ್ತು. ಇಷ್ಟು ಗಂಟೆಗೆ ಎದೊಳೋದು, ಇಷ್ಟು ಗಂಟೆ 8 ಗಂಟೆ ವ್ಯವಹಾರ ಮಾಡೋದು, 8 ಗಂಟೆ ಎಲ್ಲಾ ಹೆಂಡತಿ ಮಕ್ಕಳ ಜೊತೆ ಇರೋದು, 8 ಗಂಟೆ ವಿಶ್ರಾಂತಿ ಮಾಡೋದು, ಇಷ್ಟದ್ದೇ ಎಲ್ಲಾ ಕ್ರಮಬದ್ಧತೆ ಇತ್ತು. ಈಗ ಏನೂ ಇಲ್ಲ. ಮೊಬೈಲ್ ಬಂದಂತೂ ಇಡೀ ಜೀವನನೇ ಅಸ್ತವ್ಯಸ್ತ ಮಾಡ್ಬಿಟ್ಟಿದೆ. ಯಾವಾಗ್ಲೋ ಮಲ್ಗೋದು, ಏನೋ ಅದು ಈಗ ಪರಿಣಾಮ ಗೊತ್ತಾಗಲ್ಲ, ಮುಂದೆ ಅದ್ರ ಫಲ ಅನ್ಭವಿಸ್ಲೇಬೇಕು. ಯಾಕೆ? ಅದ್ರ ವಾಸನೆಗಳೆಲ್ಲ ಮನಸ್ಸಿಗಾಗ್ಲೇ ಹಿಡಿದಿರುತ್ತೆ, ಮುಂದೆ ಅವುಗಳೆಲ್ಲ ದುಃಖಕ್ಕೆ ಈಡಾಗ್ತೀನಿ. ಹಾಗಾಗಿ ಆ ಕ್ರಮಬದ್ಧತೆ ಬಹಳ. ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಮಿನ್ನುಂಟೆ. ನಿಜಗುಣರು ಅದನ್ನೇ ಹೇಳೋದು. ಕ್ರಮ ತಪ್ಪಿ ಯಾರು ನಡೀತಾರಲ್ಲ, ಅದ್ರಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಬೆಳಗ್ಗೆ ಸರಿಯಾಗಿ ಆ ಸಮಯಕ್ಕೆ ಎದಳೋದು, ಪ್ರವಚನ ಕೇಳೋದು, ನಿತ್ಯ ಜೀವನ ಯಾರು ಕ್ರಮಬದ್ಧ ಮಾಡ್ತಿರ್ತಾರಲ್ಲ, ಕಷ್ಟಗಳು ಬರೋದೇ ಇಲ್ಲ ಅಂತ ಬರುತ್ತೆ, ಆದ್ರೆ ತಡೆಯುವ ಸಾಮರ್ಥ್ಯ ಇರುತ್ತೆ. ಅದನ್ನ ನೋಡುವ ಸಾಮರ್ಥ್ಯ ತಾನೇ ಬರುತ್ತೆ. ಯಾರು ನಿತ್ಯ ಜೀವನವನ್ನ ಬಹಳ ಕ್ರಮಬದ್ಧ ಇಟ್ಟಿರ್ತಾರಲ್ಲ, ಅವ್ರು ಬಹಳ ಆರಾಮ್ ಇರ್ತಾರವ್ರು, ತುಂಬಾ ಗಡಿಬಿಡಿಗೊಳಗಾಗಲ್ಲ. ಈ ಜೀವನ ಸರಿ ಇರಲ್ವಲ್ಲ, ಅವ್ರಿಗೆ ಅಧ್ಯಾತ್ಮನೂ ಅಳವಡಲ್ಲ, ಸಂಸಾರನೂ ನೆಟ್ಟಗ್ ಮಾಡಲ್ಲ. ಹಾಗಾಗಿ ಜೀವನ ಕ್ರಮಬದ್ಧತೆ ಬಹಳ ಮುಖ್ಯ. ಗಾಢ ನಿದ್ರೆ ಇದೆಯಲ್ಲ, ಅದ್ರಲ್ಲಿ ಅತ್ಯಂತ ದೇವನ ಕೊಡುಗೆ. ನೀನ್ ಇಲ್ಲೇನ್ ಬೆಳಗಿಂದ ರಾತ್ರಿವರೆಗೂ 1 ದಿನ ನಿದ್ದೆ ಬರ್ದೇ ಇರ್ಲಿ, ಇಲ್ಲ 2 ದಿನ, ಆಮೇಲೆ ನೋಡು ಹೆಂಗಾಗ್ಬಿಟ್ಟಿರ್ತೀವಿ ಅಂತ. ಎಲ್ಲೋ ತೇಲ್ತಾ ಇದೀವಿ, ಯಾರೋ ಮಾತಾಡ್ತಾವ್ರೆ, ಏನೂ ಪ್ರಜ್ಞೆ ಇಲ್ದಿರಂಗೆ ಏನೇನೋ ಅನ್ಸೋ ಸ್ಟಾರ್ಟ್ ಆಗತ್ತೆ. ಯಾರ್ ಏನ್ ಹೇಳಿದ್ರು ಒಂದಿನ ನಿದ್ರೆ ತಪ್ಪಿದ್ರೇನೆ ಅಷ್ಟು ಆ ನಿದ್ರೆಗೆ ಮಹತ್ವ. ಇಲ್ಲಿ ಏನ್ ಮಾಡಿರ್ತೀವಿ ಹಗಲಿಂದ ರಾತ್ರಿವರ್ಗುನು, ಆ ಮನಸ್ಸನ್ನ ಬಳಸಿ ವಾಸನೆಗಳಲ್ಲಿ ಓಡಾಡಿ ಬೆಳಗಿಂದ ರಾತ್ರಿವರೆಗೂ ಅದಕ್ಕೆ ವಿಪರೀತ ಕೆಲ್ಸ ಕೊಟ್ಟಿರ್ತೀವಿ. ದೇಹ ಮನಸ್ಸು ಎಲ್ಲಾ ಸಾಕಾಗೋಗಿರುತ್ತೆ. ಅದೆಲ್ಲಾನು ಸಾಕಾಗಿ ಪ್ರಕೃತಿ ತಾನೇ ಹೋಗ್ ಮಲಗೋ, ಇಲ್ಲಾಂದ್ರೆ ನಾವ್ ಮಲಗ್ತಿರ್ಲಿಲ್ಲ, ಅದೇ ಮಲಗ್ಸುತ್ತೆ. ಮಲಗದಾಗ ಆರಾಮ್, ಏನ್ ಆರಾಮ್, ಅದರಷ್ಟ ಆನಂದ. ಅದು ಬ್ರಹ್ಮಾನಂದ ಅಂತ. ಆತ್ಮವಸ್ತುವಿನ ಆನಂದದ ಸ್ಯಾಂಪಲ್ ಅದು ಬ್ರಹ್ಮಾನಂದ. ಅಲ್ಲಿ ಏನ ಅನುಭವ ಇಲ್ಲ. ಇಲ್ಲಿ ಏನ್ ಇಷ್ಟೊಂದೆಲ್ಲ ಹೋರಾಟ ಮಾಡ್ತಿರ್ತೀನಲ್ಲ, ಯಾವುದರ ಬಾನನು ಇಲ್ದೇ ಇರಂಗೆ ಒಂದೇ ನಿಮಿಷ ಕೊಟ್ಟೋಗುತ್ತಲ್ಲ. ನಿಮಿಷ ಅನ್ನೋದು ಲೇಟು, ಅಲ್ಲಿ ಕಾಲನೂ ಇಲ್ಲ. ನಾನು ಕನಸು ಇನ್ನೇನ್ ನಿದ್ದೆ ಮಾಡ್ಬೇಕು ಅಂತ ಕೂತಿರ್ತೀನಿ, ಕೂತಿದಾಗ ಯಾವ ನಿದ್ದೆ ಬರುತ್ತೆ ಗೊತ್ತೇ ಇಲ್ಲ. ಕ್ಷಣ ಮಾತ್ರದಲ್ಲಿ ಜೀವ ಭಾವ ಹೊಟ್ಟೋಗುತ್ತೆ. ಈ ಜೀವನದ ಯಾವ ಅನುಭವನೂ ಇರಲ್ಲ. ದೇಹ ಎಲ್ ಕೂತಿದೀನಿ ಅನ್ನುವ ಅನುಭವ ಇಲ್ಲ. ಬಟ್ಟೆ ಹಾಕಿದೀನಿ, ಮಾಡಿದೀನಿ, ಹೆಣ್ಣು ಗಂಡು, ಎಲ್ಲೋ ಮಂಚ, ಇಂಥದ್ ಬೇಕು, ಹಾಸಿಗೆ, ಎಲ್ಲಾ ಎಚ್ಚರದಲ್ಲಿ ಏನ್ ಬಹಳ ಮಾಡಿರ್ತೀನಲ್ಲ, ಬಹಳ ದೇಹ ತುಂಬಾ ದುಃಖಿಯಾಗಿರುತ್ತೆ, ಬಹಳ ಕಾಯಿಲೆ ಬಂದಿರತ್ತೆ, ಮಾನಸಿಕ ಬಹಳ ಯಾರೋ ಅಂದಿದ್ ಬಹಳ ತಾಪ ಆಗಿರತ್ತೆ, ತುಂಬಾ ದುಃಖಿಯಾಗಿ ದುಡ್ಡೊಂದು ಮಾನಾಪಮಾನ ಎಲ್ಲಾ ಬಹಳ ನೊಂದಿರ್ತೀನಿ. ಅದೇ ನಿದ್ರೆ ತಾನೇ ಹಿಂಗ್ ಎಳ್ಕೊಂಡ್ ಹೋಗ್ಬಿಡತ್ತೆ. ಒಂದ್ ಕ್ಷಣ ಆ ಗಾಢ ನಿದ್ರೆ ಮಾಡಿದ ತಕ್ಷಣ ಇದೆಲ್ಲಾ ಹೊಟ್ಟೋಗುತ್ತಲ್ಲ. ಇಡೀ ಜಗತ್ತು, ಮನೆ, ಹೆಂಡತಿ, ಮಕ್ಳು ಎಲ್ಲಾ ಹೋಗುತ್ತೆ. ಆತರ ಹೋಗಕ್ ನಂಗೆ ಇಷ್ಟ ಆಗುತ್ತಲ್ಲ. ಇದನ್ನ ಏನಿಲ್ ಪರದಾಡ್ತಾ ಇರ್ತೀನಿ ಎಚ್ಚರ ಆದ್ರೆ ಯಾವಾಗ ನಿದ್ರೆ ಬಂದ್ರೆ ಸಾಕು ಅಂತ, ಸಾಕು ಯಾರು ಬರ್ಬೇಡಿ, ನಂಗ್ ನಿದ್ದೆ ಬರ್ತೈತೆ, ಯಾರು ಮಾತಾಡ್ಸ್ಬೇಡಿ ಅಂತೆಲ್ಲಾ ದೇಹನೂ ಬೇಡ ಅನ್ಸುತ್ತೆ. ದೇಹ ತಾನೇ ಮರೆಯಾಗ್ತಾ ಇರುತ್ತೆ, ಮನಸ್ಸು ಮರೆಯಾಗತ್ತೆ. ಏನ್ ಗಾಢ ನಿದ್ರದ ಅನುಭವ, ಅದೇ ಬ್ರಹ್ಮಾನಂದ. ನಿದ್ರೆಗೆ ಹೋಗಕ್ಕೆ ಯಾರು ಎದುರ್ಕೊಳ್ಳಲ್ಲ. ನಿದ್ರೆಗೆ ಹೋಗ್ತಾ ಇದೀನಿ, ನಂಗೆ ಬಹಳ ಹೆದರಿಕೆ ಆಗ್ತಾ ಇದೆ, ಇವನ್ನೆಲ್ಲಾ ಬಿಟ್ಟು ಹೋಗ್ತಾ ಇದೀನಿ ಅಂತೀನ? ಇಲ್ಲ. ಹಾಗೆ ಬ್ರಹ್ಮಾನಂದನೂ ಹಾಗೇನೆ. ಅಲ್ಲಿ ಬಹಳ ಆರಾಮಾಗಿರ್ತೀಯ ಅಂದ್ರೆ, ಇಲ್ಲ ನನ್ಗೆ ಹಿಂಗೆ ಬಹಳ ಇಷ್ಟ ಅಂತ. ಅಲ್ಲಿ ಏನ್ ಆ ಗಾಢ ನಿದ್ರೆನ ಮಾಡಿ ಹೊರಗ್ ಬರುತ್ತಲ್ಲ ದೇಹ, ಏನ್ ಆರಾಮಾಗುತ್ತೆ.
ಎಲ್ಲಾ ಕಾಯಿಲೆಗಳು ಕೆಲವು ಸಲ ತುಂಬಾ ತಲೆನೋವು ಮೈಕೈ ನೋವು ಅಂತೆಲ್ಲ ಮಲಗಿರ್ತೀನಿ. ಗಾಢ ನಿದ್ದೆ ಆಗ್ ಬಂದ್ರೆ ಏನ್ ಸ್ವಚ್ಛ ಏನ್ ಚೈತನ್ಯ ಬಂದ್ಬಿಟ್ಟಿರತ್ತೆ. ದೇಹಕ್ಕೆ ಚೈತನ್ಯ, ಮನಸ್ಸಿಗೆ ಚೈತನ್ಯ, ಏನ್ ಇಡೀ ನನ್ ಬದುಕೆ ಒಳ್ಳೆ ಹೊಸ ರೀತಿ. ಮಲಗಿ ಎದ್ದ ಮೇಲೆ ದಿನಾ ನಿತ್ಯ ಹೊಸ ಜೀವನ ಅದು. ಆದ್ರೆ ನನ್ಗೆ ಯಾಕೆ ಹೊಸ ಜೀವನ ಅನ್ಸಲ್ಲ ಅಂದ್ರೆ ವಿಪರೀತ ರಾತ್ರಿ ಮಲಗ್ಬೇಕಾರನೇ ಭಯಂಕರ ವಾಸನೆಗಳನ್ನ ಹಾಕೊಂಡ್ ಮಲಗಿರ್ತೀನಿ. ಎದಳ್ತಿದಂಗೆ ಆ ವಾಸನೆ ಸಮೇತನೇ ಎದಳ್ತೀನಿ. ಹಾಗಾಗಿ ಬಹಳ ದುಃಖಿ ಆಗ್ತೀನಿ. ಆದ್ರೆ ಗಾಢ ನಿದ್ರೆ ಅನ್ನೋದು ಬ್ರಹ್ಮಾನಂದ, ಆ ಬ್ರಹ್ಮ ವಸ್ತುವಿನ ಒಂದು ಸ್ಯಾಂಪಲ್. ಇನ್ನ ಮುಂದೊಂದನ್ನ ನಾಳೆ ಪೂರ್ಣಮದ ಪೂರ್ಣಮಿದ